ಫಿಕ್ಸ್ ಮಾಡಿ. ಓಂ ಶಾಂತಿ. ಬಾಬಾ ಇವತ್ತು ಡ್ರಾಮಾದ ಬಂಧನದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾರೆ. ಯಾವ ಬಂಧನ, ಹೇಗೆ ಬಂಧನ, ಇದು ತುಂಬ ಇಂಪಾರ್ಟೆಂಟ್ ಮಾತು. ಸೊ ಬಾಬಾ ಹೇಳ್ತಿರೋದು, ನಾನು ಡ್ರಾಮಾದಲ್ಲಿ ಪಾರ್ಟ್ ಮಾಡಲಿಕ್ಕೆ ನಿಮ್ಮ ಸನ್ಮುಖ ಬರಬೇಕಾಗತ್ತೆ. ನಾವೆಷ್ಟು ಭಾಗ್ಯಶಾಲಿಗಳು, ನಾವು ಮಕ್ಕಳ ಸನ್ಮುಖದಲ್ಲಿ ಬಾಬಾ ಭಗವಂತ ಬಂದು ನಮಗೆ ಮುರುಳಿಯನ್ನು ಹೇಳ್ತಾರೆ. ನಾವೆಷ್ಟು ಸೌಭಾಗ್ಯಶಾಲಿಗಳಲ್ಲ. ಬಾಕಿ ಬಾಬಾ ಹೇಳೋದು, ನಾನು ಬಂದಾಗ ನಾನು ಸತ್ತವರನ್ನು ಬದುಕಿಸೋದಾಗಲಿ ಅಥವಾ ನಿಮಗೆ ಕೃಪೆ ಮಾಡೋದಾಗಲಿ ಅದು ನಾನು ಮಾಡೋಕ್ಕೆ ಬರಲ್ಲ. ಪತಿತರಿಂದ ಪಾವನ ಮಾಡಲಿಕ್ಕೋಸ್ಕರ ಬರ್ತೀನಿ. ಬಟ್ ನೀವು ಮಕ್ಕಳ ಸನ್ಮುಖದಲ್ಲಿ ಬರ್ತೀನಿ. ಇದು ಈ ಪಾರ್ಟ್ ಏನಿದೆ ಇದರಲ್ಲಿ ನಾನು ಬಂಧಿತನಾಗಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ಇದು ತುಂಬ ಇಂಪಾರ್ಟೆಂಟ್ ಮಾತು. ಸ್ವಲ್ಪ ಸೈಡ್ ತೋ ಕೇಳಿ ಬಾಬಾ ಇವತ್ತು ಡ್ರಾಮಾದ ರಹಸ್ಯ ಹೆಂಗೆ ಹೇಳ್ತಾರೆ ಅಂತ. मीठे बच्चे अभी तुम ऐसी दुनिया के मालिक बनते हो जहाँ कोई हद नहीं है. योग बल से सारे विश्व की राजाई लेना ये भी ವಂಡರ್ है. ದೊಡ್ಡದರಲ್ಲಿ ದೊಡ್ಡ ಅದ್ಭುತವಾದ ಮಾತು ಯಾವುದು ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಧುರವಾದಂಥ ಮಕ್ಕಳೇ, ಈಗ ನೀವು ಇಂತಹ ಪ್ರಪಂಚದ ಮಾಲೀಕರಾಗ್ತಿದ್ದೀರಾ. ಎಲ್ಲಿ ಯಾವುದೇ ಲಿಮಿಟ್ಸ್ ಇಲ್ಲ. 5 ತತ್ವಗಳು ಇಡೀ ಜಗತ್ತಿನ ಮೇಲೆ ರಾಜಾಯಿ, ಎಲ್ಲಿ ಬಾರ್ಡರ್ಸ್ ಇಲ್ಲ, ಲಿಮಿಟ್ಸ್ ಇಲ್ಲ. ಯೋಗ ಬಲದಿಂದ ರಾಜ್ಯ ಜಗತ್ತಿನ ಮೇಲೆ ರಾಜಾಯಿ ತಗೊಳ್ಳೋದು, ರಾಜರ ಮೇಲೆ ರಾಜರಾಗೋದು, ಇದು ಬಹುದೊಡ್ಡ ಅದ್ಭುತವಾದ ಮಾತು. ड्रामा के किस बंधन में बाप भी बांधा हुआ है. बाबा कहते मुझे तुम बच्चों के सन्मुख आना ही है. मैं इस बंधन में बांधा हुआ हूँ. जब तक मैं ना आऊँ तब तक मूंझा हुआ सूत सुलझ नहीं सकता. इंपॉर्टेंट ಏನೋ, ಮೂಂಜಾ ಹೂವ ಸೂತ್ ಎಲ್ಲ ಗಂಟು ಬಿದ್ದುಬಿಟ್ಟಿದೆ ಸೂತ್ರ. ನಾನು ಬರದೇನೆ ಈ ಸೂತ್ರನ ಯಾರು ಸರಿ ಮಾಡೋಕ್ಕಾಗಲ್ಲ. ನಾನು ನಿಮ್ಮ ಮಕ್ಕಳ ಸನ್ಮುಖದಲ್ಲಿ ಬರಲೇಬೇಕು. ಇದು ಈ ಡ್ರಾಮಾದ ಪಾತ್ರದ ವಿಶೇಷತೆ ಏನಿದೆ. ಬಾಬಾ ಬಂಧನ ಅಂತಾರೆ, ಅವ್ರು ಯಾವ ಬಂಧನದಲ್ಲಿಲ್ಲ, ಬರ್ತಾರೆ ಟಕ್ ಅಂತ ಹೊರಟ್ಬಿಡ್ತಾರೆ. बाकी मैं तुम्हारे पर कोई कृपा या आशीर्वाद करने नहीं आता हूँ. मैं कोई मरे हुए को जिंदा नहीं करता. मैं तो आता हूँ तुम्हें पतितों से पावन बनाने. ಮಕ್ಕಳೇ, ನಾನು ಯಾವಾಗ ಬರ್ತೀನಿ, ನಾನು ಬರೋದು ನಿಮಗೆ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಹೊರಟೋಗ್ತೀನಿ ಅಂತ ಅಲ್ಲ. ಅಥವಾ ಈಗ ಜನ ಏನಂದ್ಕೋತಾರೆ ಅಂದರೆ, ಭಗವಂತ ಬಂದರೆ ಎಲ್ಲ ಅದ್ಭುತಗಳಾಗಬೇಕು, ಸತ್ತವ್ರು ಎದ್ದು ಕೂತ್ಕೊಂಡ್ಬಿಡ್ಬೇಕಂತ. ರಿಯಲ್ಲಾಗಿ ನೋಡಿದ್ರೆ ನಾವು ಮರೆ ಉಯ್ಯೇತೇನಾ, ಆತ್ಮಸ್ಮೃತಿಯಿಂದ ಇದು ವಿಸ್ಮೃತಿನೂ ಒಂದು ಸತ್ತೋದ ಥರನೇ. ನಮ್ಮನಿಗೆ ಬಾಬಾ ಪ್ರಾಣದಾನ ಕೊಟ್ಟರು, ಇದೇ ರಿಯಲ್ ದೊಡ್ಡ ದಾನ. ಬಾಕಿ ಆ ಥರ ಮಾಡೋದ್ರಲ್ಲಿ ಬಾಬುವ್ರ ಹತ್ರ ಪವರ್ಸ್ ಇದೆ, ಬಟ್ ಅವ್ರು ಇದೆಲ್ಲ ಯೂಸ್ ಮಾಡಲ್ಲ. ಏಕೆಂದರೆ ಡ್ರಾಮಾದಲ್ಲಿ ಕೆಲವು ನಿಯಮಗಳಿದೆ. ಲಾ ಮೇಕರ್ ಅಲ್ವಾ. ಬಾಕಿ ನಾನು ಬರೋದೇ ನಿಮ್ಮನ್ನು ಪತಿತರಿಂದ ಪಾವನ ಮಾಡಲಿಕ್ಕೆ. ಗೀತ ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ. ಸಾರೇ ಜಹಾನ್ ತೋ ಕ್ಯಾ ತೀನೋ ಜಹಾನ್ ಪಾಲಿಯಾ. ಒಂದು ಜಗತ್ತೇನೋ 3 ಲೋಕಗಳನ್ನು ಪಡ್ಕೊಂಡ್ಬಿಟ್ವಿ. ಬಾಬಾ ಬಂದಿರೋದ್ರಿಂದ ಜಗತ್ತಿನ ಎಲ್ಲ ಪ್ರಾಪ್ತಿ, ಎಲ್ಲ ಅಧಿಕಾರಗಳು, ಸಿದ್ಧಿಗಳೆಲ್ಲ ತಗೊಂಡ್ಬಿಟ್ವಿ ಅಲ್ಲ. ಏನಂತೀರ, ನಶೆ ಇದೆಯಾ? ಹಾಡು ತುಂಬ ಚೆನ್ನಾಗಿದೆ. ಓಂ ಶಾಂತಿ. गीत के अक्षर सुनकर के तुम बच्चों के रोमांच कड़े हो जाना चाहिए. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿರೋರಿಗೆಲ್ಲ ರೋಮಾಂಚನ ಆಯ್ತಾ? ಬಾಬಾ ನಿನ್ನನ್ನು ಪಡ್ಕೊಂಡು ಎಲ್ಲ ಪಡ್ಕೊಂಡ್ಬಿಟ್ಟೆ. ಕಣ್ಣಲ್ಲಿ ನೋಡ್ತಾ ಇದ್ದೀರಾ ಬಾಬನ ವತನದಲ್ಲಿ.
ಎಲ್ಲ ನಿನ್ನಿಂದ ಪಡ್ಕೊಂಡ್ಬಿಟ್ಟೆ ಅಂದ ತಕ್ಷಣ ಬಾಬಾ ನಿಮ್ಮ ತಲೆ ಮೇಲೆ ಕೈ ಇಟ್ಟು ತಥಾಸ್ತು ಮಕ್ಕಳೇ ಅಂತಿದ್ದಾರೆ. ತಲೆ ಮೇಲೆ ಎಲ್ಲಿ ನೋಡ್ಕೊಳ್ರಿ ಕೈ ಬಂತ ಅಂತ ಬಾಬಂದು. ಕ್ಯೂಂಕಿ ಸನ್ಮುಖ ಬೈಟೆ, ಯಾಕೆಂದ್ರೆ ಸನ್ಮುಖ ಕುಳ್ತಿದ್ದೀರಾ, ಸನ್ಮುಖ ಇದ್ದೀರಾ. सारी दुनिया में बल कितना भी विद्वान पंडित आचार्य है, कोई भी मनुष्य मात्र को ये पता नहीं है कि बेहद का बाप हर 5000 वर्ष बाद आते हैं. बच्चे ही जानते हैं, बच्चे कहते भी है जैसा हूँ वैसा हूँ तुम्हारा. मना में जो हूँ जैसा हूँ बाबा, कैसे भी वैसे भी हो, लेकिन मैं तुम्हारा हूँ. ಮಕ್ಕಳನ್ನು ಸರೆಂಡರ್ ಆಗ್ತಾರೆ. ಬಾಪ್ भी ऐसे कहते जैसे हो वैसे हो, मेरे बच्चे हो, तुम भी जानते हो वो सब आत्माओं का बाप है, सब पुकारते. ಹಾಡು ಕೇಳಿದ ತಕ್ಷಣ ಆನಂದವೇ ಆನಂದ. ಇಡೀ ದಿನ ಹಾಡು ಕಿವಿಯಲ್ಲಿ ಮೊಳಗ್ತಾ ಇರ್ಲಿ, ಬಾಬಾ ನೀನ್ ಸಿಕ್ಬಿಟ್ಟೆ, ಜಗತ್ತೆಲ್ಲ ಸಿಕ್ಬಿಡ್ತು, ಎಲ್ಲ ಪ್ರಾಪ್ತಿ ಸಿಕ್ಬಿಡ್ತು, ಸನ್ಮುಖ ನೋಡ್ತಾ ಇರಿ. ಇಡೀ ಪ್ರಪಂಚದಲ್ಲಿ ಬಲೆ ವಿದ್ವಾನ್ ಆಚಾರ್ಯ ಪಂಡಿತರು ಎಷ್ಟು ಜನ ಇದ್ರಿ, ಮನುಷ್ಯ ಮಾತ್ರರಿಗೆ ಇದು ಗೊತ್ತಿಲ್ಲ. ಬೇಹದ್ ತಂದೆ ಪ್ರತಿ 5000 ವರ್ಷಗಳ ನಂತರ ಬರ್ತಾರೆ. ನಾವು ಮಕ್ಕಳಿಗೆ ಗೊತ್ತಿರೋದ್ರಿಂದ ನಾವೇನು ಹೇಳ್ತೀವಿ, ಸರೆಂಡ್ರಿಂಗ್ ಏನು ಬಾಬಾ, ನಾನು ಹೆಂಗಿದ್ದೀನೋ ಯಾರಾಗಿದ್ದೀನೋ ಎಂಥವರೋ, ನಿನ್ನ ಮಗು ನಾನು. ಬಾಬಾನು ಹೇಳ್ತಾರೆ, ಮಕ್ಕಳೇ ನೀವು ಹೆಂಗೆ ಇರಿ ಏನೇ ಇರಿ, ನೀವು ನನ್ನವರು ನನ್ನ ಮಕ್ಕಳು ಅಂತ ಸ್ವೀಕಾರ ಮಾಡ್ತಾರೆ. ಕೇಳ್ರಿ, ಆನಂದ ಆಗ್ತಾ ಇದೆಯಾ, ನೀನು ಹಂಗಿದ್ಯಾ ಅಂತ ಹೇಳಲ್ಲ, ನೀನು ಹೆಂಗಿದೆಯೋ ಮಗು ನಂದು ಅಂತ ಹೇಳ್ತಾರೆ. ನೀವು ಎಷ್ಟು ಕರೆದ್ರಿ ಅಲ್ವಾ ಮಕ್ಕಳೇ ನನ್ನನ್ನು. ಜಗತ್ತಲ್ಲಿ ಇದೊಂದು ಗೊತ್ತಿಲ್ಲ ಯಾರಿಗೂ, ನಮ್ಮ ತಂದೆ ಆತ್ಮಗಳ ತಂದೆ ಶಿವ ಬಾಬಾ ಅಂತ. बाप समझाते हैं देखो रावण का कितना परछाया है, एक भी समझ नहीं सकते कि जिसको हम परम पिता परमात्मा कहते हैं, फिर पिता कहने से खुशी क्यों नहीं होती, ये भूल गए हैं. वो बाबा ही हमें वर्षा देते हैं. ಬಾಬಾ ಹೇಳೋದು, ಮಕ್ಕಳೇ ನೋಡಿ ಇಷ್ಟೆಲ್ಲ ವಿಶ್ವ ಈಗಂತೂ ಎಷ್ಟು ದುಃಖಿಗಳಾಗಿದ್ದಾರೆ. ಏಕೆಂದ್ರೆ ರಾವಣನ ಪರಿಚಯ ಎಲ್ಲರ ತಲೆ ಮೇಲೆ ಕೂತಿದೆ, ಒಳ್ಳೆ ರಾಹು ದಶೆ ತರ. ಒಬ್ರು ತಿಳ್ಕೊಳಕ್ಕಾಗ್ತಿಲ್ಲ ಯಾರಿಗೆ ಪರಂಪಿತ ಪರಮಾತ್ಮ ಅಂತ ಹೇಳ್ತೀವಿ. ಆ ಪಿತ ಅಂದಾಗ ನಮ್ಗೆ ಯಾಕೆ ಖುಷಿ ಆಗ್ತಿಲ್ಲ? ಆಲ್ಮೈಟಿ ನಮ್ಮ ತಂದೆ ಅಂದ್ರೆ ಅವ್ರಿಗೆ ಖುಷಿ ಬರ್ತಿಲ್ಲ, ಯಾಕೆಂದ್ರೆ ಪರಿಚಯ ಇಲ್ಲ, ಮರ್ತು ಹೋಗ್ಬಿಟ್ಟಿದೀವಿ ಅನ್ನೋದು ಗೊತ್ತಿಲ್ಲ. ಆ ತಂದೆಯಿಂದ ನಮ್ಗೆ ಆಸ್ತಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಂದಾಗ ಬಾಬಾ ಸ್ವಯಂ ಹೇಳ್ತಾರೆ, ಇಷ್ಟು ಸಹಜ ಮಾತು ಜಗತ್ತಿಗೆ ಯಾರು ಮನುಷ್ಯರಿಗೆ ಅರ್ಥ ಆಗ್ತಿಲ್ಲ. ಓ ಗಾಡ್ ಫಾದರ್ ಅಂತಾರೆ, ತೊಮೆಯೋ ಮಾತಾಶ್ಚ ಪಿತಾ ಅಂತಾರೆ, ಎದುರುಗಡೆ ನಿಂತಿರ್ತಾರೆ, ಆದ್ರೂ ಒಳಗಡೆ ಖುಷಿ ಆಗಲ್ಲ. बाप समझाते हैं ये तो वही है जिसको सारी दुनिया पुकारती है, हे खुदा हे राम. ऐसे पुकारते पुकारते प्राण छोड़ देते हैं. यहाँ वो बाप तुमको पढ़ाते हैं, तुम्हारी बुद्धि अब वो चली गई है. इडी दिन नशे मेल नशे. ಯಾರನ್ನ ಇಡೀ ಜಗತ್ತು ಹೇ ಖುದಾ ಹೇ ರಾಮ್ ಹೇ ಗಾಡ್ ಫಾದರ್ ಅಂತ ಎಷ್ಟು ವೆರೈಟಿಯಾಗಿ ಕರೀತಾರೆ. ಅರೆ ಆ ತಂದೆ ನನ್ನ ಸನ್ಮುಖದಲ್ಲಿದ್ದಾರೆ, ನನಗೆ ಓದಿಸ್ತಾ ಇದ್ದಾರೆ. ಮನುಷ್ಯರಂತೂ ಹಂಗೆ ಹೇಳ್ಕೊಂಡು ಹೇ ರಾಮ್ ರಾಮ್ ಅಂತ ಶರೀರನೂ ಬಿಟ್ಬಿಡ್ತಾರೆ. ಬಟ್ ಅವ್ರಿಗೇನು ಗೊತ್ತಿಲ್ಲ. ಬಟ್ ನಮ್ಮ ಮುಂದೆ ಎದುರುಗಡೆ ಕುತ್ಕೊಂಡು ಓದಿಸ್ತಾ ಇದ್ದಾರೆ, ಗುಪ್ತವಾಗಿ ಬಂದಿದ್ದಾರೆ. ಇದೆಲ್ಲ ನಮ್ಮ ತಂದೆನೇ ಡೈರೆಕ್ಟಾಗಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಈಗ ಬಾಬಾ ಅಂದ್ರೆ ಬುದ್ಧಿ ಹೊರಟ್ಬಿಡುತ್ತಲ್ಲ ಬಾಬಾನ ಹತ್ರ. ಬಾಬಾ ಆಯಾ ಹುವಾ ಹೇ ಕಲ್ಪ್ ಪೆಹಲೆ ಮುವಾಫಿಕ್. ತಂದೆ ಬಂದಿದ್ದಾರೆ ಕಲ್ಪದ ಹಿಂದಿನಂತೆ. ಕಲಪ್ ಬಾಬಾ ಆಕರ್ ಪತಿತ್ ಸೆ ಪಾವನ್ ಬನಾಯ್ ದುರ್ಗತಿ ಸೆ ಸದ್ಗತಿ ಮೇ ಲೇ ಜಾತೆ. ನಮ್ಮ ತಂದೆ ಏನ್ ಮಾಡ್ತಾರೆ, ಇಂಪಾರ್ಟೆಂಟ್ ಮಾತು, ನಮ್ಮೆಲ್ಲರನ್ನ ಪಾವನ ಮಾಡ್ಲಿಕ್ಕೆ ಬಂದಿರೋದು, ಸನ್ಮುಖ ಬಂದಿರೋದು, ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ, ಸದ್ಗತಿ ಕೊಡ್ತಾರೆ. ಗಾತೆ ಬಿ ಹೆನಾ ಸರ್ವಕ ಪತಿತ್ ಪಾವನ್ ಏಕಿ ಬಾಪ್. ಕಲ್ಪದ ಹಿಂದಿನಂತೆ ಬಂದಿದ್ದೀನಿ, ಇದು ಸದಾ ಬುದ್ಧಿಯಲ್ಲಿ ಇರಬೇಕು. ಹಾಗೂ ಬಾಬಾ ಸನ್ಮುಖ ನಮ್ಮನ್ನು ಪಾವನ ಮಾಡಕ್ ಬಂದಿದ್ದಾರೆ, ಆಸ್ತಿ ಕೊಡಕ್ ಬಂದಿದ್ದಾರೆ.
ಇದು ಸದಾ ಖುಷಿಯ ನಶೆಯ ಮಾತು. ಯಾಕೆಂದ್ರೆ ಯಾರು ಜಗತ್ತು ಏನ್ ಖರ್ಚು ಮಾಡ್ತಿದೆ, ಕೂಗ್ತಿದೆ, ಕಿರ್ಚ್ತಿದೆ, ಆ ಬಾಬಾ ನನ್ನ ಹತ್ರ ಬಂದ್ಬಿಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ಬೇಕಲ್ಲ. ಇನ್ನ ಕೇಳಿ ಏನ್ ಹೇಳ್ತಾರೆ, ಅಭಿ ತುಮ್ ಬಚ್ಚೆ ಉನ್ಕೆ ಸನ್ಮುಖ ಬೈಟೆ ಹೋ, ತುಮ್ ಹೋ ಮೋಸ್ಟ್ ಬಿಲವೆಡ್ ಸ್ವೀಟ್ ಚಿಲ್ಡ್ರನ್. ಕೇಳಿಸ್ತಾ ಇದೆಯಾ? ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿ. ನಾನು ಅಷ್ಟು ಸ್ವೀಟ್ ಬಾಬನ್ ಮಡ್ಲಲ್ಲಿ ಅತಿ ಸ್ವೀಟ್ ಮಗು ಸನ್ಮುಖದಲ್ಲಿ ಕುಳ್ತಿದ್ದೀನಿ, ನೋಡ್ತಾ ಇದ್ದೀನಿ ಬಾಬನ್ನ. ಭಾರತವಾಸಿಯೋಂ ಕಿ ಹಿ ಬಾತ್ ಹೈ. ಕಾಣ್ತಾ ಇದ್ದಾರ ವತಂದಲ್ ಬಾಬಾ. बाप भी भारत में ही जन्म लेते हैं, बाप कहते हैं मैं भारत में जन्म लेता हूं तो जरूर वही प्यारे लगेंगे। याद भी सब उनको करते हैं जो जिस धर्म के हैं, वो अपने धर्म स्थापक को याद करते हैं। भारतवासी नहीं जानते कि हम आदि सनातन देवी देवता धर्म के थे. ಸೊ ಅಂದಾಗ ಭಾರತದಲ್ಲೇ ನಾನು ಜನ್ಮ ತಗೊಳ್ಳೋದು, ಅಂದ್ರೆ ಅವತರಿತರಾಗ್ತಾರಲ್ಲ, ಅದಕ್ಕೆ ಭಾರತವಾಸಿಗಳಿಗೆ ಪ್ರೀತಿ ಇದೆ. ಬಟ್ ಎಲ್ಲ ಮರ್ತೋಗ್ಬಿಟ್ರಲ್ಲ, ನಮ್ದು ಆದಿ ಸನಾತನ ದೇವಿ ದೇವತಾ ಧರ್ಮ ತಂದೆ ಬಂದು ಸ್ಥಾಪನೆ ಮಾಡಿದ್ದು. ಎಲ್ರು ಏನಂದ್ರೆ ಅವ್ರವ್ರ ಧರ್ಮಪಿತರನ್ನ ನೆನಪು ಮಾಡ್ತಾರೆ. ಹೋಗ್ಲಿ, ಭಾರತವಾಸಿಗಳಿಗೆ ತಂದೆ ಯಾರು ಧರ್ಮ ರಾಜ್ಯ ಎರಡೂ ಸ್ಥಾಪನೆ ಮಾಡ್ತಾರೆ, ಅವ್ರದ್ದು ನೆನಪಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನಾನು ಭಾರತದಲ್ಲಿ ಬರೋ ಕಾರಣ ಭಾರತವಾಸಿಗಳಿಗೆ ಇರೋ ಪ್ರೀತಿ ತೊಮೆಯೋ ಮಾತಾಶ್ಚ ಪಿತಾ ಬಂಧುಶ್ಚ ಸಖ, ಎಲ್ಲಾ ಸಂಬಂಧಗಳದ್ದು ಬೇರೆ ದೇಶಗಳವ್ರಿಗಿಲ್ಲ. ಸ್ಪೆಷಲ್ ಪ್ರೀತಿ ಗೊತ್ತಿಲ್ಲ, ಬಟ್ ಆದ್ರೂ ಪ್ರೀತಿ ಜಾಸ್ತಿ ಇದೆ. ಅದಕ್ಕೆ ಹೇಳ್ತಿರೋದು ಬಾಬಾ. बाबा समझाते हैं भारत ही प्राचीन देश है तो कह देते कौन कहते हैं कि भारत ही सिर्फ था. अनेक बातें सुनते हैं, कोई क्या कहेंगे कोई क्या. कोई कहते हैं कौन कहता है कि गीता शिव परमात्मा ने ही गाई है. कृष्ण भी तो परमात्मा था, उसने गाई. परमात्मा सर्वव्यापी है, उनका ही सारा खेल है. भगवान के ये सब रूप है. भगवान ही अनेक रूप धर लीला करते हैं. भगवान जो चाहे वो कर सकते. ಅಂದ್ರೆ ಭಗವಂತನ ಬಗ್ಗೆ ಎಷ್ಟು ಹೇಳಿಕೆಗಳಿದೆ, ಅನೇಕಾನೇಕ ಹೇಳಿಕೆಗಳು. ಅದು ಎಲ್ಲದೂ ಕಾಂಟ್ರವರ್ಷಿಯಲ್. ಸರ್ವವ್ಯಾಪಿ ಅಂದಮೇಲೆ ಇನ್ನು ಬರ್ತಾರೆ ಅಂತ ಏನು? ಗೀತೆ ಪರಮಾತ್ಮ ಶಿವ ಏನು ಕೇಳೋದು? ಕೃಷ್ಣನು ಭಗವಂತ ಅಲ್ವಾ, ಅವತಾರ ಅಲ್ವಾ, ಅವರು ಹೇಳಿದ್ರಲ್ವಾ. ಹಿಂಗೆ ಪ್ರಾಚೀನ ದೇಶ ಭಾರತ ಒಂದೇ ಇತ್ತು ಇಡೀ ಸೃಷ್ಟಿ ಅಂತಂದ್ರೆ, ಅದಕ್ಕೂ ಯಾರು ಹೇಳ್ತಾರೆ? ಅನೇಕದ್ ಮೊದಲು ಇತ್ತು ಅಂತ ಹೇಳ್ತಾರೆ. ಹಿಂಗೆ ಬಾಬಾ ಹೇಳ್ತಿರೋದು, ಬಾಬಾವ್ರ ಬಗ್ಗೆ 24 ಅವತಾರ ಏನು 24 ಅವತಾರ, ಅನೇಕ ರೂಪಗಳು ತಗೊಂಡು ಲೀಲೆಗಳು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಭಗವಂತ ಏನ್ ಬೇಕೋ ಮಾಡ್ತಾರೆ ಅಂತ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಮಾಯಾ ಅಭಿ ಕಿತ್ನಿ ಪ್ರಬಲ್ ಹೈ. आज कहते हैं बाबा हम वर्षा जरूर लेंगे, नर से नारायण बनेंगे. कल कहेंगे नहीं, तुम जानते भी हो कितने चले गए फारकती दे दी. मम्मा को मोटर में घुमाते करते थे, आज वो है ही नहीं. ऐसे अच्छे भी माया के संग में आकर ऐसा गिरते हैं जो एकदम नीचे पड़ जाते हैं. जिन्होंने कल पहले समझा है वही समझेंगे आजकल दुनिया में क्या है. ಅಂದ್ರೆ ಪ್ರಪಂಚದವ್ರಿಗಂತೂ ಮಾಯೆ ಕತೆ ಗೊತ್ತಿಲ್ಲ. ಮಾಯೆ ಎಷ್ಟು ಪ್ರಬಲವಾಗಿದೆ ಅಂದ್ರೆ, ಬಾಬಾವ್ರ ಮಕ್ಕಳು ಇವತ್ತು ಹೇಳ್ತಾರೆ, ಬಾಬಾ ನಾನು ನಿನ್ನ ಮಗು, ನಾನು ಆಸ್ತಿ ತಗೋತೀನಿ, ನಾರಾಯಣನಾಗ್ತೀನಿ. ನಾಳೆ ಹೇಳ್ತಾರೆ ಇಲ್ಲ. ಒಳ್ಳೊಳ್ಳೆ ಮಕ್ಕಳು ನನಗೆ ಡೈವೋರ್ಸ್ ಕೊಟ್ಟು ಹೊರಟೋಗ್ಬಿಟ್ರು. ಮಮ್ಮನ ಅಂಗಸಂಗದಲ್ಲಿದ್ದು ಮಮ್ಮನನ್ನ ಗಾಡಿಯಲ್ಲೆಲ್ಲ ಕರ್ಕೊಂಡು ಹೋಗೋ ಮಕ್ಕಳೆಲ್ಲ ಇವತ್ತು ಇಲ್ವೇ ಇಲ್ಲ. ಆ ಥರ ಒಳ್ಳೊಳ್ಳೆ ಮಕ್ಕಳನ್ನ ಮಾಯೆ ನುಂಗಾಕ್ಬಿಡ್ತು. ಏಕದಮ್ ಸ್ಥಿತಿ ಚೆನ್ನಾಗಿರೋರು ಕೆಳಗಡೆ ಎಲ್ಲಿ ನೆಲದಲ್ಲಿ ಬಂದು ಬಿದ್ಬಿಟ್ರು. ಏನ್ ಮಾಡೋದು ಅಂತಾರೆ ಬಾಬಾ. ಕಲ್ಪದ ಹಿಂದಿನಂತೆ ಯಾರೆಷ್ಟು ತಿಳ್ಕೊಂಡಿದ್ರು ಅಷ್ಟೇ ತಿಳ್ಕೊಳ್ಳೋದು. ಬಾಬಾ ನೋಡಿ ಡ್ರಾಮಾದ್ಮೇಲೆ ಫುಲ್ ಸ್ಟಾಪ್ ಹಾಕ್ಬಿಡ್ತಾರೆ. आजकल दुनिया में क्या क्या लगा हुआ है और तुम बच्चे अपने को देखो क्या बनते. गीत सुना ना कहते हैं हम ऐसा वर्षा लेते हैं जो हम सारे विश्व के मालिक बन जाते हैं. वहाँ कोई हद की बात ही नहीं है, यहाँ हदें लगी हुई है.
कहते हैं हमारे आसमान में तुम्हारा एरोप्लेन आएगा तो शूट कर देंगे। वहां तो कोई हद की बात ही नहीं होती है। यह भी गीत गाते हैं परंतु अर्थ थोड़े ही समझते हैं। ಬಾಬಾ ಹೇಳೋದು, ನೀವು ನೋಡಿ ನಮಗೆ ತಂದೆಯಿಂದ ಏನೇನ್ ಸಿಗುತ್ತೆ ಅಂತ. ಇಡೀ ವಿಶ್ವ ಏನು ಅನ್ಲಿಮಿಟ್ ಆಗಿ ಎಲ್ಲ ಪ್ರಾಪ್ತಿ ಮಾಡ್ಕೊಳ್ತೀವಿ. ಸತ್ಯುಗದಲ್ಲಿ ಯಾವ ಲಿಮಿಟ್ಸ್ ಇಲ್ಲ. ಇಲ್ಲಿ ನೋಡಿ ಎಷ್ಟು ಲಿಮಿಟ್ಸ್ ಇದೆ. ಏನೋ ಇವ್ರು ಎತ್ಕೊಂಡು ಬಂದಂಗೆ ನಮ್ಮ ಆಕಾಶದಲ್ಲಿ ನಿಮ್ ಪ್ಲೇನ್ ಬಂದ್ರೆ ಶೂಟ್ ಮಾಡ್ತೀವಿ ಅಂತಾರೆ, ನಮ್ ಜಾಗ ಸಮುದ್ರದಲ್ಲಿ ನೀವು ಬಂದ್ರೆ ಇನ್ನೇನೋ ಮಾಡ್ತೀವಿ ಅಂತಾರೆ. ಮನುಷ್ಯರು ಇಷ್ಟ ಆತ್ಮ ತಂದೆ ಪರ್ಮನೆಂಟ್ ಇಲ್ಲ. ಎಲ್ಲ ಕೂತ್ಕೊಂಡು ನಂದು ನಂದು ಅಂತ ಕೂತಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸತ್ಯುಗದಲ್ಲಿ ಏನೆಲ್ಲ ನೀವು ಪ್ರಾಪ್ತಿ ಮಾಡ್ಕೋತೀರಾ ಅದೆಷ್ಟು ಚೆನ್ನಾಗಿದೆ. ಯಾವ ಬಾರ್ಡರ್ಸ್ ಇಲ್ಲ, ಲಿಮಿಟ್ಸ್ ಇಲ್ಲ, ಜಗಳಗಳಿಲ್ಲ. ಇಂತಹ ಸುಂದರ ರಾಜಾಯಿಯನ್ನ ತಗೋತೀರ ಮಕ್ಕಳೇ. ಆಡಾಡ್ತಾರೆ ಮನುಷ್ಯರು, ಬಟ್ ಅವ್ರಿಗೆ ಗೊತ್ತಿಲ್ಲ ಇದೇನು ಅಂತ. तुम तो जानते हो बरोबर बाबा से फिर से हम विश्व के मालिक बन रहे. ಪಕ್ಕನಾ? ತಂದೆಯಿಂದ ನಾವು ಪುನಃ ವಿಶ್ವದ ಮಾಲೀಕರಾಗ್ತಿದೀವಿ. अनेक बार ये 84 का चक्कर लगाया है, थोड़ा समय करके दुख पाया है. सुख तो बहुत है, इसलिए बाबा कहते हैं तुम बच्चों को अपार सुख देता हूं. अब माया से हारो मत. ಏನ್ ಹೇಳ್ತಾರೆ? ಮಾಯಿಂದ ಸೋಲ್ಬೇಡಿ ಮಕ್ಕಳೇ. बाप के बच्चे ढेर है, सब तो एक जैसे सपूत हो नहीं सकते. कोई को 5-7 बच्चे होते हैं, उनमें 2 कपूत होते हैं तो माता ही खराब कर देते. लाखों करोड़ों रुपया उड़ा देते हैं. बाप एकदम धर्मात्मा, बच्चे बिल्कुल छट खाते में. बाप लौकिक ಹೇಳ್ತಿದ್ದಾರೆ ಬಾಬಾ. ಬಾಬಾನೇ ಐಸೆ ಬಹುತ್ ಮಿಸಾಲ್ ದೇಖಾ ಹೈ. ಲೌಕಿಕದಲ್ಲಿ ತಂದೆ ನೋಡಿದ್ರೆ ಧರ್ಮಾತ್ಮರು. ಮಕ್ಕಳು 5 ಅಥವಾ 7 ಮಕ್ಕಳಿದ್ರೆ ಅದರಲ್ಲಿ 2 ಅಂಕುಪುತ್ರರಿರ್ತಾರೆ. ಇರೋ ಬರೋ ಆಸ್ತಿನೆಲ್ಲ ಉಡಾಯಿಸ್ಬಿಟ್ಟು ತಲೆ ಕೆಡಿಸ್ಬಿಡ್ತಾರೆ ತಂದೆ ತಾಯಿದು. ಅಂಥ ಮಕ್ಕಳು ಇರ್ತಾರೆ. ಬ್ರಹ್ಮ ಬಾಬಾ ತುಂಬಾ ಇಂಥ ಕೇಸ್ಗಳನ್ನು ನೋಡಿದ್ದಾರೆ. ಆದ್ರೆ ಮಕ್ಕಳೇ, ನೀವು 84 ಜನ್ಮಗಳನ್ನ ತಗೊಂಡ್ ಬಂದಿದ್ದೀರಾ, ದುಃಖ ನೋಡಿದ್ದೀರಾ, ಸುಖ ತುಂಬ ಇದೆ. ಈಗ ನಾನು ಅಪಾರ ಸುಖ ಕೊಡಕ್ ಬಂದಿದ್ದೀನಿ. ಹೆಂಗ್ ತಗೊಳ್ಳೋದು? ಮಾಯಿಂದ ಸೋಲ್ಬೇಡಿ. ತಂದೆಯ ಮತದ ಮೇಲೆ ನಡೆದು ಮಾಯಾ ಜೀತಾಗಿ ನನ್ನಿಂದ ಅಪಾರ ಸುಖವನ್ನ ತಗೊಳ್ಳಿ ಮಕ್ಕಳೇ. ಇಲ್ಲ ಅಂದ್ರೆ ಹೆಂಗೆ ಅಂತ ಹೇಳ್ತಿದ್ದಾರೆ ಬಾಬೂರು. ಕೇಳ್ರಿ ಏನ್ ಹೇಳ್ತಾರೆ. तुम बच्चे जानते हो सारी दुनिया इस बेहद बाप के बच्चे. ಬಾಬಂಗ್ ಯಾವಾಗಲೂ ವಿಶ್ವದ ಮಕ್ಕಳ ಬಗ್ಗೆ ಇರುತ್ತಲ್ಲ. ಬಾಪ್ ಕೇತೆ ಮೇರಾ ಬರ್ತ್ ಪ್ಲೇಸ್ ये भारत है. हर एक को अपनी धरती का कदर रहता. दूसरी कोई जगह शरीर छोड़ते तो फिर उनको अपने गांव में ले आते. बाप भी भारतवासी भारत में ही आते हैं. तुम भारतवासियों को फिर से बेहद का ವರ್ಷ ದೇತೆ. ನಿಮಗೆ ಮಕ್ಕಳಿಗೆ ಗೊತ್ತಿದೆ, ಇಡೀ ಪ್ರಪಂಚ ನನ್ನ ಎಲ್ಲ ಆತ್ಮಗಳು ನನ್ನ ಮಕ್ಕಳು. ಆದರೆ ನನ್ನ ಬರ್ತ್ ಪ್ಲೇಸ್ ಭಾರತ. ಎಲ್ಲರಿಗೆ ಅವರವ್ರ ಧರಣಿ ವ್ಯಾಲ್ಯೂ ಇರುತ್ತೆ. ಬಾಬಂಗೂನು ಭಾರತ, ಯಾಕೆಂದ್ರೆ ನಾವು ಭಾರತವಾಸಿಗಳೇ ಕರೆಯೋದು. ಬಾಬಾ ಕೆಳಗಡೆ ಬಂದ್ಬಿಡು, ನೀನು ಬಂದ್ಬಿಟ್ಟು ನಮಗೆಲ್ಲ ಈ ಜ್ಞಾನ ಹೇಳು, ಕರ್ಕೊಂಡು ಹೋಗು, ಇದೆಲ್ಲ ಬೇರೆಯವರು ಹೇಳಲ್ಲ. ಬೇರೆ ಧರ್ಮದವರೆಲ್ಲ ಶೋ ಮರ್ಸಿ ಆನ್ಮಿ ಅಷ್ಟೇ ಹೇಳೋದು. ನೀನು ಬಂದ್ಬಿಡು ಕೆಳಗಡೆ, ನಮಗೆ ಗೀತೆ ಹೇಳು, ಪಾಪದಿಂದ ಮುಕ್ತ ಮಾಡು, ಇದೆಲ್ಲ ನಾವು ಹೇಳೋದು. ಅದಕ್ಕೆ ಬಾಬಾ ಪ್ರೀತಿಯಿಂದ ನಿಮಂತ್ರಣದ ಮೇಲೆ ಬರ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ, ಈಗ ಯಾರಾದ್ರೂ ವಿದೇಶದಲ್ಲಿ ಶರೀರ ಬಿಟ್ರೆ ಅವ್ರವ್ರ ಊರಿಗೆ ಅವ್ರ ಬಾಡಿಗಳನ್ನ ತರ್ತಾರೆ. ಅಂದ್ರೆ ಅವ್ರವ್ರ ಜಾಗದ್ದು ಬೆಲೆ ಇರುತ್ತೆ. ಬಾಬಾನು ಹೇಳ್ತಾರೆ, ನನ್ನ ಮಕ್ಕಳು ಭಾರತವಾಸಿಗಳಿಗೆ ಬಂದು ಪುನಃ ನಾನು ಆಸ್ತಿ, ಬೇಹದ್ ಆಸ್ತಿ ಕೊಡ್ತೀನಿ. तुम बच्चे कहेंगे हम फिर से सो देवता विश्व के मालिक बन रहे. ನೋಡಿ ಭಾರತನ ಹೆಂಗೆ, ಬಾಬನ್ ಭಾರತ, ಇಡೀ ಸೃಷ್ಟಿ ಭಾರತ. ಆಕ್ಚುಲಿ ಹಂಗ್ ತಿಳ್ಕೊಳ್ಬೇಡಿ. ಈಗ ನೋಡ್ತಿದೀವಲ್ಲ ಆ ಭಾರತ, ಬಾಬಾ ಇಡೀ ಸೃಷ್ಟಿ ನಂದು ಭಾರತ. ಯಾಕೆಂದ್ರೆ ಬಾಬಾ ಹಂಗ ಅನ್ಲಿಮಿಟ್ ಮಾಡಿ ಹೋಗಿದ್ದು. ಇವರೆಲ್ಲ ಆಮೇಲೆ ಮಧ್ಯದವ್ರು ಬಂದ ಕಿಟಿಗಳೆಲ್ಲ ಕೂತ್ಕೊಂಡು ಬಾರ್ಡರ್ ಮಾಡ್ಬಿಟ್ರು. ಈಗ ಏನ್ ಹೇಳ್ತಿದ್ದಾರೆ, हम मालिक थे अब क्या हाल हो गया है.
ನಮಗೂ ರಿಯಲೈಸ್ ಆಗುತ್ತೆ, ನಮ್ಮ ತಂದೆ ವಿಶ್ವದ ಮಾಲೀಕರನ್ನು ಮಾಡ್ತಾರೆ, ಈಗ ಮಾಡಿ ಹೋಗಿದ್ರು, ಈಗ ಹೆಂಗಾಗ್ಬಿಟ್ಟಿದೀವಿ ನಾವು. ಕಾನ್ ಸೆ ಕಹಾ ಆಕರ್ ಪಡೆ ಹೇ, 84 ಜನ್ಮ ಭೋಗ್ತೆ ಭೋಗ್ತೆ ಕ್ಯಾ ಹಾಲ್ ಹೋ ಗಯಾ ಹೈ. 84 ಜನ್ಮ, 84 ಜನ್ಮ ತಗೊಳ್ತಾ ತಗೊಳ್ತಾ ಏನ್ ಗತಿ ಆಗೋಯ್ತು ಅರೆ ಮಕ್ಕಳೇ ಅಂತಾರೆ. ಡ್ರಾಮಾ ಕೋತೋ ಸಮಜ್ನಾ ಏನಾ. ಇಂಪಾರ್ಟೆಂಟು ಡ್ರಾಮಾನ ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ವಾ. इसको कहा जाता है आर और जीत का खेल. तो ಬಾಬಾ ಹೇಳೋದು ಇದು ಸೋಲು ಗೆಲುವಿನ ಆಟ. ಇದರಲ್ಲಿ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ಡ್ರಾಮಾ ಏನು ಅಂತ. ಇಸ್ಮೇ ತುಮಾರ ಪಾರ್ಟ್, ಇದರಲ್ಲಿ ನಿಮ್ಮ ಪಾರ್ಟ್ ಇದೆ ಮಕ್ಕಳೇ. ತುಮ್ ಬ್ರಾಹ್ಮಣೋं का सबसे ऊंचे ते ऊंचा पार्ट है इस ड्रामा में. ನೆನಪು ಬರ್ತಿದ್ಯಾ? ಇಡೀ ಸೃಷ್ಟಿ ನಾಟಕದಲ್ಲಿ ಮೇನ್ ಹೀರೋ ಆಕ್ಟರ್ಸ್ ನೀವು. ದೇವತಾ ಧರ್ಮದ ಆತ್ಮಗಳು ಸ್ಪೆಷಲ್ ಆಕ್ಟರ್ಸ್, ಯಾಕೆಂದ್ರೆ ಬಾಬನ ಅತಿ ಪ್ರಿಯ ಮಕ್ಕಳು ನಾವು. ಅದಕ್ಕೇನೆ ಅಷ್ಟು ಶ್ರೇಷ್ಠ ಆಗಿದ್ದು ಬಾಬನ ಕಾರಣ. ತುಮ್ ಸಾರೇ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ, ಬಹುತ್ ಸುಖ ಭೋಗ್ತೆ ಹೋ. ನೀವು ಇಡೀ ವಿಶ್ವದ ಮಾಲೀಕರಾಗ್ತೀರಾ, ತುಂಬ ಸುಖದ ಅನುಭವ ಮಾಡ್ತೀರ. ಜಗತ್ತಲ್ಲಿ ಎಷ್ಟು ಸುಖ ಸರ್ವ ಪ್ರಾಪ್ತಿಗಳಿದೆ ಅದೆಲ್ಲ ನೀವು ತಗೋತೀರ. ತುಮಾರೇ ಜಿತ್ನಾ ಸುಖ ಅವ್ರ ಕೋಯಿ ಭೋಗ್ ನಹೀ ಸಕ್ತೆ, ನಾಮಿ ಹೇ ಸ್ವರ್ಗ ಯಹ ಹೇ ನರಕ, ಯಹಾ ಕೆ ಸುಖ ಕಾಂಗ್ ವಿष्टा समान है. आज लखपति है, दूसरे जन्म में क्या बनेंगे कुछ पता थोड़े ही है. यह ही पापात्माओं की दुनिया, सतयुग है पुण्यात्माओं की दुनिया. तुम अभी पुण्य आत्मा बन रहे हो ना, ಪಕ್ಕನಾ? ನೀವೀಗ ಪುಣ್ಯಾತ್ಮರಾಗ್ತಿದ್ದೀರಾ. ಜಗತ್ತು ಪಾಪಾತ್ಮರ ಜಗತ್ತು, ಸತ್ಯುಗ ಪುಣ್ಯಾತ್ಮರ ಜಗತ್ತು. ಅಂದ್ರೆ ನಿರಂತರ ಯಾವ ದೇಶಕ್ಕೆ ಹೋಗ್ತೀವಿ, ಯಾವ ಜಾಗಕ್ಕೆ ನಂಗಾಗ್ಬೇಕಲ್ಲ. ಸೊ ಪುಣ್ಯನೇ ಪುಣ್ಯದ ಸಂಪಾದನೆ ಮಾಡಿಕೊಂಡು ನೀವೆಲ್ಲ ತುಂಬ್ಕೋತಾ ಹೋಗ್ಬೇಕು. ಯಾಕೆಂದ್ರೆ ನಾನು ಅಷ್ಟು ಅಪಾರ ಸುಖ ಕೊಡ್ತೀನಿ, ನಿಮ್ಮಷ್ಟು ಸುಖ ಜಗತ್ತಲ್ಲಿ ಇನ್ಯಾರಿಗೂ ಸಿಗಲ್ಲ. ಮೂರು ಯುಗಗಳು, 2 ಯುಗ ಅಂತೂ 100%, ಬಟ್ ದ್ವಾಪರ ಫುಲ್ ನಾವೇನು ದುಃಖಿ ಆಗಲ್ಲ, ಚೆನ್ನಾಗೇ ಇರ್ತೀವಿ. ಎಲ್ಲ ವಜ್ರ ವೈಡೂರ್ಯಗಳ ಸಂಪನ್ನತೆ ಏನಿದೆ, ಮೆಹಲ್ಗಳು ಸ್ವಲ್ಪ ನೆಲಸಮ ಆಗ್ಬೋದು, ಬಟ್ ಆದರೂ ದೊಡ್ಡ ದೊಡ್ಡ ಮೆಹಲ್ಗಳಲ್ಲೆಲ್ಲ ವಜ್ರ ವೈಡೂರ್ಯಗಳನ್ನ ಈಗಲೇ ನಾವು ನೋಡ್ತೀವಲ್ಲ ರಾಜರ ಮೆಹಲ್ಗಳು ಹೆಂಗಿತ್ತಂತ. ಇಲ್ಲಿನ ಸುಖ ಎಲ್ಲ ಕಾಂಗವಿಷ್ಟ ಸಮಾನ. ಇವತ್ತು ಲಖಪತಿ, ನಾಳೆ ಹೋಗಿ ಏನಾಗ್ತಾರೋ ಗೊತ್ತಾಗಲ್ಲ. ದಾನ ಪುಣ್ಯ ಮಾಡಿಲ್ಲ ಅಂದ್ರೆ ಕಕ್ಕಪತಿನೂ ಆಗ್ಬೋದು, ಹೇಳಕ್ಕಾಗಲ್ಲಲ್ಲ. ಯಾರಿಗೇನು ಗೊತ್ತಿಲ್ಲ, ಎಲ್ಲ ಪಾಪಾತ್ಮರ ಜಗತ್ತು. ಅದಕ್ಕೇನು ಹೇಳ್ತಾರೆ, ಅಭಿ ಈಗ ಪುಣ್ಯಾತ್ಮರಾಗ್ತಿದ್ದೀರಾ ಅಂದ್ರೆ ಕಬ್ಬಿ ಬಿ ಪಾಪ ನೈ ಕರ್ನಾ ಚಹಿಯೇ, ಹಮೇಶಾ ಬಾಬಾ ಸೆ ಸೀದಾ ಚಲ್ನಾ ಚಹಿಯೇ. बाप कहते मेरे साथ धर्मराज सदैव ही है, द्वापर से लेकर सतयुग त्रेता में मेरे साथ धर्मराज नहीं रहता, द्वापर से तुम मेरे अर्थ दान पुण्य करते आ रहे हो, ईश्वर अर्पण कहते हो. गीता में श्री कृष्ण का नाम डालने से लिख दिया है श्री कृष्ण अर्पणम. रिटर्न देने वाला तो एक बाप ही है, इसलिए श्री कृष्ण अर्पणम कहना रांगे ईश्वर अर्पणम कहना ठीक है. ಏನೇನ್ ಮಿಸ್ಟೇಕ್ಸ್ ಆಗ್ಬಿಡ್ತು ನೋಡಿ ಗೊತ್ತಿಲ್ದೇನೆ. ತಂದೆ ಹೇಳೋದು, ನನ್ನ ಮಕ್ಕಳಾದ ನಂತರ ಈಗ ಪುಣ್ಯಾತ್ಮರಾಗ್ತೀರಾ ಅಂದ್ರೆ ಪಾಪ ಮಾಡಂಗೇ ಇಲ್ಲ, ನನ್ನ ಜೊತೆ ಸೀದಾ ನಡೆಯೋದಂದ್ರೆ ಸತ್ಯವಾಗಿ ನಡಿಬೇಕು, ಒಳಗಡೆ ಬಿಲ್ಕುಲ್ ಸ್ವಚ್ಛವಾಗಿ ನಡಿಬೇಕು, ಬೇರೆ ತರ ಇರಬಾರ್ದು. ಯಾಕೆಂದ್ರೆ ನನ್ನ ಜೊತೆ ಧರ್ಮರಾಜ ಇದ್ದಾನೆ. ಬಾಬಾ ಹೇಳ್ತಿದ್ರೆ ದ್ವಾಪರದಿಂದ ನನ್ನ ಜೊತೆ ಧರ್ಮರಾಜ ಇರ್ತಾನೆ, ಸತ್ಯಾತ್ರೇತಾಯುಗದಲ್ಲಿ ಧರ್ಮರಾಜ ಇರಲ್ಲ. ಯಾಕೆಂದ್ರೆ ಅಲ್ಲಿ ಪಾಪನೇ ಇಲ್ಲ, ಲೆಕ್ಕ ಮಾಡೋ ಕಥೆನೇ ಇಲ್ಲ. ಏನಿತ್ತೋ ಎಲ್ಲ ಅನುಭವಿಸ್ಕೊಂಡು ಬರ್ತೀವಿ ಪ್ರಾರಬ್ಧವನ್ನ. ಅದಕ್ಕೆ ಹೇಳ್ತಿದ್ದಾರೆ ದ್ವಾಪರದ ನಂತರನು ಯಾಕಿರೋದಂದ್ರೆ ನೀವು ಈಶ್ವರಾರ್ಪಣ ಅಂತ ಹೇಳ್ತಿರಲ್ಲ, ಆಮೇಲೆ ಕೃಷ್ಣಾರ್ಪಣ ಅಂದ್ಬಿಡ್ತೀರ. ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿ ಮಿಸ್ಟೇಕ್ ಆಗೋಯ್ತು. ಆಕ್ಚುಲಿ ಫಲ ಕೊಡೋದೆಲ್ಲ ನೀವು ಯಾರ ಅರ್ಪಣ, ಹನುಮಂತ ಅಂತಿರೋ ಯಾರಂತಿರೋ ಎಲ್ಲ ಕೊಡೋದು ನಾನೇನೆ. ಬಟ್ ರೈಟ್ ಏನು ಈಶ್ವರಾರ್ಪಣಂ ಅಂತ ಹೇಳಬೇಕು, ಅದು ಕರೆಕ್ಟ್ ಶಬ್ದ. ಕೊಡೋದು ನಾನು, ಹೆಸರು ಬೇರೆ ತಗೋತಿರಲ್ಲ ಮಕ್ಕಳೇ ಅಂತ.
रिटर्न देने वाला तो एक बाप ही है, इसलिए श्री कृष्ण अर्पणम कहना रांग है। ईश्वर अर्पण कहना ठीक है, श्री गणेश अर्पण कहने से भी कुछ भी मिलेगा नहीं। फिर भी भावना का कुछ न कुछ देता आया हूँ सबको, मुझे तो कोई जानते ही नहीं है, अभी तुम बच्चे ही जानते हो। हम सब कुछ शिव बाबा को समर्पण कर रहे हैं। बाबा कहते हैं हम आए हैं आपको 21 जन्मों का वर्षा देने, अभी आई ही उतरती कला। ಮಕ್ಕಳೇ, ಯಾರ ಹೆಸರಲ್ಲಿ ಗಣೇಶನಿಗೆ ಮಾಡ್ತಿರೋ, ಹನುಮಂತಂಗೆ ಮಾಡ್ತಿರೋ, ಯಾರಿಗೆ ಮಾಡಿದ್ರು ಅವರಿಂದ ನಿಮಗೇನು ಒಂದಿಷ್ಟು ಸಿಕ್ಕಲ್ಲ. ಕೊಡೋರು ತಂದೆ. ನಿಮ್ಮ ನಿಮ್ಮ ಭಾವನೆ ಅನುಸಾರವಾಗಿ ನಾನು ಕೊಡ್ತಾನೇ ಬಂದಿದ್ದೀನಿ, ನೀವು ಯಾರ ಹೆಸರು ಹೇಳ್ಕೊಂಡ್ರು. ಯಾಕೆಂದ್ರೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇವಾಗ ನಿಮ್ಗೆ ಅರ್ಥ ಆಗ್ತಿದೆ, ನಾವು ಶಿವ ಬಾಬುವ್ರಿಗೆ ಡೈರೆಕ್ಟ್ ಸಮರ್ಪಣೆ ಮಾಡ್ತಾ ಇದ್ದೀವಿ ಎಲ್ಲವನ್ನ. ಬಾಬಾ ನನಗೆ ರಿಟರ್ನ್ 21 ಜನ್ಮಗಳಿಗೆ ಎಲ್ಲ ಆಸ್ತಿ ಕೊಡಕ್ ಬಂದಿದ್ದಾರೆ. ಆದ್ರೆ ಈಗ ಕಲಿಯುಗದಲ್ಲಿ ಎಲ್ಲರ ಇಳಿಯುವ ಕಲೆ. रावण राज्य में जो भी दान पुण्य आदि करते हैं पापात्माओं को ही देते हैं। कला उतरती ही जाती है, करके कुछ मिलता भी है तो भी अल्प काल के लिए। अब तो तुमको 21 जन्मों के लिए मिलता है। ಯಾಕೆಲ್ಲ ದಾನ ಪುಣ್ಯ ಮಾಡಿದ್ರು ಇಳಿತಾ ಇರೋದಂದ್ರೆ, ಎಲ್ಲರೂ ಪಾಪಾತ್ಮರಿಗೆ ದಾನ ಪುಣ್ಯ ಮಾಡ್ತಿದ್ದಾರೆ. ಸೊ ಅದಕ್ಕೆ ಪುಣ್ಯ ಎಲ್ಲಿ ಸಿಗ್ತದೆ? ಈಶ್ವರಾರ್ಥವಾಗಿ ಅಂತ ಮಾಡಿದ್ರೆ ಅವ್ರ ಭಾವನೆ ಅನುಸಾರ ಒಂದ್ ಸ್ವಲ್ಪ ಸಿಗೋದು ಅಲ್ಪ ಕಾಲಕ್ಕೆ. ಬಟ್ ಸದಾ ಕಾಲಕ್ಕೆ ನೀವು ಮಕ್ಕಳು ಪಡ್ಕೊಳ್ತಿದ್ದೀರಾ 21 ಜನ್ಮಗಳಿಗೆ ಡೈರೆಕ್ಟ್ ಮಾಡ್ತಿರೋದ್ರಿಂದ. ಉಸ್ಕೋ ಕೇತೆ ರಾಮರಾಜ್ಯ, ಅದು ರಾಮರಾಜ್ಯ. ऐसे नहीं कहेंगे वहां ईश्वर का राज्य है, राज्य तो देवी देवताओं का है। बाप कहते मैं राज्य नहीं करता हूं. ಅದನ್ನ ರಾಮರಾಜ್ಯ ಅಂತಾರೆ, ಅದನ್ನ ಈಶ್ವರೀಯ ರಾಜ್ಯ ಅಂತ ಹೇಳಲ್ಲ. ಈ ಬಾಬಾ ಈಶ್ವರ ರಾಜ್ಯ ಎಲ್ಲಿ ಮಾಡ್ತಾರೆ? ನೀವು ದೇವಿ ದೇವತೆಗಳ ರಾಜ್ಯ ಇರುತ್ತೆ ಮಕ್ಕಳೇ. ತಂದೆ ರಾಜ್ಯದಲ್ಲಿ ಬರೋದು ಇಲ್ಲ, ಕಥೆನೂ ಇಲ್ಲ, ಎಲ್ಲ ಕೊಟ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಡ್ತೀನಿ ಅಂತಾರೆ. तुम्हारा जो आदि सनातन देवी देवता धर्म था, जो अब प्रलोप है, सो अभी फिर से स्थापन हो रहा है। बाप तो कल्याणकारी है, उनको कहा जाता है सच्चा बाबा. ಸಚ್ಚ ಸತ್ಯಂ ಶಿವಂ ಸುಂದರಂ ಅಂತಾರಲ್ಲ, ತಂದೆ ಕಲ್ಯಾಣಕಾರಿ, ಅವರ ಸತ್ಯವಾದ ತಂದೆ. ಈಗ ದೇವಿ ದೇವತಾ ಧರ್ಮ ಯಾವ್ದಿತ್ತು ಪ್ರಯಲೋಪ ಆಯ್ತು, ಪುನಃ ಬಂದು ನಾನು ಸ್ಥಾಪನೆ ಮಾಡ್ತಿದ್ದೀನಿ. ಸೊ ಸಚ್ಚ ಬಾಬಾ ಅಂದ್ರೆ ನಾ ಮಾಡ್ತಾರೆ, ಸಚ್ ನಾಲೆಜ್ ದೇರೆ. ನೀವು ಮಕ್ಕಳಿಗೆ ಸತ್ಯ ಜ್ಞಾನ ಕೊಡ್ತಾ ಇದ್ದೀನಿ. अपनी और रचना के आदि मध्य अंत की बाबा तुमको बेहद की हिस्ट्री जाग्रफी सुनाते हैं. कितनी जबरदस्त कमाई है. तुम चक्रवर्ती राजा बनते हो, उन्होंने फिर वो हिंसा का चक्र दे दिया. असल यह है ज्ञान का चक्र, परंतु ये ज्ञान प्रलोप हो जाता है. ಎಂತ ಜಬರ್ದಸ್ತ್ ಪ್ರಾಪ್ತಿ ಸತ್ಯ ಜ್ಞಾನದಿಂದ. ನಾಲೆಜ್ ಈ ಸೋರ್ಸ್ ಆಫ್ ಇನ್ಕಮ್ ಅಲ್ವಾ. ನಾನು ಹಿಸ್ಟ್ರಿ ಜಾಗ್ರಫಿಯನ್ನು ಹೇಳಕ್ ಬಂದಿದ್ದೀನಿ. ನನ್ನ ಹಾಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳ್ತೀನಲ್ವಾ ಮಕ್ಕಳೇ ನಿಮಗೆ. ಯಾವುದರಿಂದ ಎಷ್ಟು ಜಬರ್ದಸ್ತ್ ಸಂಪಾದನೆ, ಏನು ಜಗತ್ತಿನ ಮೇಲೆ ಚಕ್ರವರ್ತಿ ರಾಜರಾಗ್ಬಿಡ್ತೀರಾ. ಅವ್ರೇನ್ ಮಾಡ್ಬಿಟ್ರು, ಚಕ್ರವರ್ತಿ ಅಂದ್ರೆ ಚಕ್ರ ಕೃಷ್ಣನ ಕೈಯಲ್ಲಿ ಎಲ್ಲರ ತಲೆ ತೆಗೆದ್ಬಿಟ್ಟ ಅಂತ ಹೇಳ್ತಾರೆ. ಹಿಂಸಾತ್ಮಕವಾಗಿ ತೋರಿಸಿದ್ರು. ಇದು ಜ್ಞಾನದ ಚಕ್ರ, ಸ್ವದರ್ಶನ್ ಚಕ್ರ. ಜ್ಞಾನ ತಿರುಗಿಸಿ ಅಂದ್ರೆ ಜನ ಏನೋ ಹೇಳ್ಬಿಟ್ರು. ಬಟ್ ಈ ಜ್ಞಾನ ಪ್ರೈಲೋಪ ಆಗ್ಬಿಡುತ್ತಲ್ಲ, ಅವ್ರಿಗೆ ಏನ್ ಬೇಕೋ ಮಾಡ್ತಾರೆ. ತುಮಾರೇ ಯೇ ಮುಖ್ಯ ಚಿತ್ರ ಹೇ, ಏಕ್ ತರಫ್ ತ್ರಿಮೂರ್ತಿ, ದೂಸರೆ ತರಫ್ ಜಾಡ್ और चक्र. बाबा ने समझाया है, शास्त्रों में तो कल्प की आयु लाखों वर्ष लिख दिया है. ಮೇನ್ 3 ಚಿತ್ರ, ತ್ರಿಮೂರ್ತಿ, ಜಾಡ್ ಅವ್ರ ಚಕ್ರ. ಯಾವಾಗ ಮೊದ್ಲು ದಾದಿಗಳೆಲ್ಲ ಅದನ್ನ ತಗೊಂಡ್ ಬಂದ್ರು. ಅದ್ರ ಆಧಾರದ ಮೇಲೆ ನೋಡ್ರಿ ಎಷ್ಟು ಸೇವೆ ಆಯ್ತು. ಬಟ್ ಏನ್ ಮಾಡಿದ್ರು ಇವರು? ಚಕ್ರದಲ್ಲಿ 5,000 ವರ್ಷ ಅಲ್ವಾ, ಇವರು ಲಕ್ಷಾಂತರ ವರ್ಷಗಳು ಬರೆದು ಬಿಟ್ರು. ಸಾರಾ ಸೂತ್ ಮುಂಜಾ ಹೂವ, ಸೂತ್ರನೇ ಎಲ್ಲ ಗಂಟು ಬಿದ್ದುಬಿಡ್ತು. ಪರಮಾತ್ಮನ ವಿಷಯ ಇರ್ಲಿ, ಕಲ್ಪದ ವಿಷಯ ಇರ್ಲಿ, ಜನ್ಮಗಳ ವಿಷಯ ಇರ್ಲಿ, ಈ ಆತ್ಮ ಸೊ ಪರಮಾತ್ಮ ಎಲ್ಲಾ ವಿಷಯಗಳ ಬಗ್ಗೆ ಗಂಟು ಬಿದೋಯ್ತು.
ಅದನ್ನ ನಾನೇ ಬರೋವರೆಗೂ ಏನು ಮಾಡೋಕ್ಕಲ್ಲ. बाप के सिवाय कोई से सूत सुलझा नहीं सकते, बाप सन्मुख खुद आया है, कहते हैं मुझे ड्रामा अनुसार आना ही पड़ता है, मैं इस ड्रामा में बांधा हुआ हूँ, ये हो ही नहीं सकता है कि मैं आऊँ ही नहीं, ऐसे भी नहीं कि आकर मरे हुए को जिंदा करता हूँ, कोई को बीमारी से छुड़ा दूँ। बहुत बच्चे कहते हैं बाबा हमारे पर कृपा करो, लेकिन यहाँ कृपा आदि की बात नहीं है। तुम मुझे ये इसलिए थोड़े ही बुलाया कि आशीर्वाद करो, हमें कोई घाटा ना पड़े। हाँ, तुम बुलाते ही हो ಪತಿತ್ ಪಾವನ ಅವೋ. ಬಾಬಾ ನಮ್ಮದೇ ಮಾತನ್ನ ಎಲ್ಲ ಸ್ಮೃತಿ ತರಿಸ್ತಿದ್ದಾರೆ. ನೀವು ಕರೆದಿದ್ದೇನು, ನನ್ನನ್ನು ಈಗ ಕೇಳೋದೇನು ಕತೆನಾ? ಅಟೆನ್ಷನ್ ಪ್ಲೀಸ್. ರಮಣೀಕವಾಗಿ ಮಕ್ಕಳ ಹತ್ರ ಬಾಬಾ ಚಿಟ್ ಚಾಟ್ ಮಾಡ್ತಿದ್ದಾರೆ. ಮಕ್ಕಳೇ, ನಾನು ಬರ್ದೇನೆ ಈ ಸೂತ್ರ ಇವ್ರೇನು ಗಂಟು ಎಲ್ಲ ಗಂಟು ಮಾಡಿಬಿಟ್ರು ಅದನ್ನು ಯಾರು ಬಿಡ್ಸಕ್ಕಾಗಲ್ಲ. ನಾನೇ ಬರಬೇಕಾಗತ್ತೆ. ಡ್ರಾಮಾದಲ್ಲಿ ನಾನು ಬಂಧಿತನಾಗಿದ್ದೀನಿ. ಸನ್ಮುಖ ಬಂದು ನಾನು ಇದೆಲ್ಲ ಸರಿ ಮಾಡ್ತೀನಿ. ಆದರೆ ನಾನು ಬಂದ್ಬಿಟ್ಟು ನಿಮಗೆ ಆಶೀರ್ವಾದ ಕೃಪೆ ಮಾಡಕ್ ಬರಲ್ಲ, ಅಥವಾ ಸತ್ತವ್ರನ್ನ ಬದುಕ್ಸಕ್ ಬರ್ತೀನಿ ಅನ್ನೋ ಪ್ರಶ್ನೆ ಇಲ್ಲ. ಅಥವಾ ಇವರು ಎಲ್ಲ ಕಾಯಿಲೆ ಬಂದಿದ್ದಾರೆ, ಧರ್ಮ ಪಿತರ್ ಹಂಗ್ ಮಾಡಿದ್ರು ನೋಡಿ, ಏನೇನೋ ಮಾಡಿದ್ರು, ಕಾಯಿಲೆ ಇರೋರು ಸರಿ ಹೋದ್ರು, ಹಂಗೆ ಹಿಂಗೆ. ಬಟ್ ಇಂಥದೆಲ್ಲ ನಾನು ಮಾಡಕ್ ಬರಲ್ಲ. ಆದ್ರೆ ನಾನು ಬರೋದೇನಕ್ಕೆ? ಪತಿತರನ್ನು ಪಾವನ ಮಾಡಕ್ಕೆ. ನೀವೇನು ನನಗೆ ಕರೆದಿದ್ರಾ? ಬಾಬಾ ನಮ್ಗೆ ಆಶೀರ್ವಾದ ಮಾಡ್ಬಾ, ನೀನು ಕೆಳಗಡೆ ಬಂದು ಕಾಯಿಲೆಯಿಂದ ಬಿಡಿಸು, ಮಕ್ಕಳು ಕೃಪೆ ಮಾಡು ಬಾಬಾ, ಒಂದಿಷ್ಟು ನನ್ನನ್ನು ಸರಿ ಮಾಡು, ಹಿಂಗೆಲ್ಲ ಕರೆದ್ರೆ ಬಾಬಾ ಹೇಳೋದು ನೀವು ನನ್ನನ್ನು ಕರೆದಿದ್ದೇನಕ್ಕೆ? ಆ ಕೆಲಸ ಮಾಡ್ತೀನಿ ಅಂತ. ಬಟ್ ಯೋಗ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಅದು ಬೇರೆ ವಿಷಯ. ಬಾಕಿ ಕೂತ್ಕೊಂಡು ಕೃಪೆ ಮಾಡಿದ್ರೆ ಜಗತ್ತಿಗೆ ಮಾಡ್ಬೇಕಲ್ಲ, ಅವ್ರ ಪಾರ್ಶಿಯಾಲಿಟಿ ಎಲ್ಲಿ ಮಾಡ್ತಾರೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಇದರ ಕೃಪಾ ಅದಕ್ಕೆ ಬಾತ್ ನಹೀ ಅಂತ. दुख हरता सुख करता आओ, शरीर के दुख हरता तो डॉक्टर लोग भी होते हैं, मैं कोई इसलिए आता हूँ क्या? तुम कहते हो नई दुनिया स्वर्ग का मालिक बनाओ, शांति दो, ऐसे नहीं कहते हैं ना हमको बीमारी से आकर अच्छा करो, हमेशा के लिए शांति मुक्ति तो मिल न सके, पाठ तो बजाना ही है. ಹೆಂಗೆ ತಂದೆನೇ ಬಾಬಾ ಮೇಲೇನು ಹೇಳಿದ್ರು, ನಾನು ಬರ್ದೇ ಇರೋದು ಸಾಧ್ಯನೇ ಇಲ್ಲ, ನಾನು ಬರ್ಲೇಬೇಕಾಗುತ್ತೆ ಪಾಠ ಮಾಡ್ಲಿಕ್ಕೆ. ಎಲ್ಲರೂ ಬಂದ್ಬಿಟ್ಟು ಬಂಧನದಲ್ಲಿ ಸಿಕ್ಕಾಕೊಂಡ್ರು, ಒಬ್ರು ಯಾರಾದ್ರೂ ಇರ್ಲೇಬೇಕಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇನ್ ಇದು ಅರ್ಥ ಮಾಡ್ಕೊಳ್ಳಿ, ನೀವು ನನ್ನನ್ನು ಏನಕ್ಕೆ ಕರೆದ್ರಿ? ದುಃಖ ಅರ್ಥ ಸುಖಕರ್ತ ಬಾ ಅಂದ್ರಿ. ಸೊ ಶರೀರದ ದುಃಖನ ಡಾಕ್ಟ್ರು ಸರಿ ಮಾಡ್ತಾರೆ, ನೀವು ನನಗೇನು ಹಂಗೆ ಕರೀಲಿಲ್ಲಲ್ಲ, ಅದರಿಂದ ನಾನು ಏನಕ್ಕೆ ಬರ್ತೀನಿ? ನೀವು ನನಗೆ ಹೊಸ ಜಗತ್ತಿನ ಮಾಲೀಕನ್ ಮಾಡು, ಶಾಂತಿ ಕೊಡು. ಪರ್ಮನೆಂಟ್ ಶಾಂತಿ ಪರ್ಮನೆಂಟ್ ಮುಕ್ತಿ ಯಾರಿಗೂ ಸಿಕ್ಕಲ್ಲ. ಇದು ಪರಿವರ್ತನಾಶೀಲ ನಾಟಕ. ನೀವು ಆತ್ಮಗಳೂ ಪರಿವರ್ತನೆಯಲ್ಲಿ ಬರ್ತೀರಾ, ನನ್ನ ಮಾತೇನು ಕೇಳ್ತೀರಾ? ಈಗ ನೋಡಿ, ಬಾಬಾ ಬಂದಿನೇ ಫುಲ್ ಮಾತು ಕೇಳಲ್ಲ. ಇನ್ನು ದ್ವಾಪರದಿಂದ ಕೇಳೋರು ಹೇಳೋರು ಯಾರಿದ್ದಾರೆ? ಎಲ್ಲ ರಾವಣ ಹಿಂಗೆ ಹೇಳ್ತಾನೆ, ಹಂಗೆ ಮಾಡಿದ್ದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ, ನಾನು ಮುಕ್ತಿ ಜೀವನ್ ಮುಕ್ತಿಯನ್ನ ಶಾಂತಿಯನ್ನ ಕೊಡಕ್ ಬಂದಿದ್ದೀನಿ, ಪಾವನ ಮಾಡಕ್ ಬಂದಿದ್ದೀನಿ ಅಂತ. तो हमेशा के लिए शांति व मुक्ति तो मिल न सके, पाठ तो बजाना ही है. जो पीछे आते हैं उनको शांति कितनी मिलती है, अभी तक आते रहते हैं. इतना समय शांति धाम में रहे ना, ड्रामा अनुसार जिनका पार्ट है वही आएंगे, ಪಾರ್ಟ್ ಬದಲ್ ನಹೀ ಸಕ್ತಾ. ನೋಡ್ರಿ, ಈಗ ಲಾಸ್ಟ್ ಅಲ್ಲಿ ಬರೋವ್ರಂತೂ ಕಂಪ್ಲೀಟ್ ಟೈಮ್ ಮುಕ್ತಿಯಲ್ಲಿ ಹೋದಂಗೆ ಆಯ್ತಲ್ಲ. ಲಾಸ್ಟ್ ಒಂದೆರಡು ಜನ್ಮ ತಗೊಳ್ಳೋರು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರ್ಯಾರ ಪಾರ್ಟ್ ಯಾವಾಗಿರುತ್ತೆ ಅವ್ರ ಹಂಗಂಗೆ ಬರ್ಬೇಕಾಗುತ್ತೆ. ಈ ಪಾತ್ರಗಳೆಲ್ಲ ಬದಲಾವಣೆ ಆಗಕ್ಕಾಗಲ್ಲ. ಹಂಗೆ ಬಾಬಾ ನಂಗೂ ಲಾಸ್ಟ್ವರೆಗೂ ಅಲ್ಲಿ ಕೂರಿಸ್ಬಿಡು, ನನಗಿಷ್ಟ ಇಲ್ಲ, ಲಾಸ್ಟಲ್ಲಿ ಏನೋ ಬಂದ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಡ್ತೀನಿ, ಅದೆಲ್ಲ ಮಾಡೋಕ್ಕಾಗಲ್ಲ. ಡ್ರಾಮಾದಲ್ಲಿ ಏನು ಯಾರ್ದು ಹೆಂಗ್ ಪಾರ್ಟ್ ಇದೆಯೋ ಹಂಗೆ ನಡೀತಾ ಇರುತ್ತೆ ಅಂತಾರೆ ಬಾಬುರು. बाबा समझाते हैं शांति धाम में तो बहुत बहुत आत्माएं रहती है, जो पिछाड़ी में आते हैं ये ड्रामा बना हुआ है. ಪರಮಧಾಮದಲ್ಲಿ ಜಾಸ್ತಿ ಆತ್ಮಗಳಿರ್ತಾರೆ.
ಯಾರು ಲಾಸ್ಟಲ್ಲಿ ಬರ್ತಾರೆ. ಅದಕ್ಕೆ ನೋಡಿ ಈಗ 200 ವರ್ಷಗಳಲ್ಲಿನೂ 100 ವರ್ಷಗಳಲ್ಲಿ ಇನ್ನೂ ಫಾಸ್ಟ್ ಆಗ್ಬಿಡ್ತು, ದಡ ಅಂತ ಎಳಿಯೋದು. ಅದುವರೆಗೂ ಎಲ್ಲ ಕೂತಿರ್ತಾರೆ. ಇವರೆಲ್ಲ ಮೊದಲೇ ಬಂದ್ಬಿಟ್ರೆ ತಲೆ ತಿನ್ಬಿಡ್ತಾರಲ್ಲ, ಈಗ್ಲೇನೆ ಹಿಂಗೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ವಂಡರ್ಫುಲ್ ಡ್ರಾಮಾ ನೋಡಿ ಹೆಂಗಿದೆ ಅಂತ. ಅಲ್ಲಿ ಕೂತಿರ್ತಾರೆ, ಆಮೇಲೆ ಬರ್ತಾರೆ ಕೆಳಗಡೆ ಅಂತ. ಪಿಚಾಡಿ ವಾಲೋಂಕು ಪಿಚಾಡಿ ಮೇ ಹಿ ಆನಾ ಹೈ, ಡ್ರಾಮಾ ಬನಾ ಹುವಾ ಹೈ. ಲಾಸ್ಟಲ್ಲಿ ಬರೋರು ಲಾಸ್ಟಲ್ಲೇ ಬರ್ಬೇಕಾಗುತ್ತೆ ಮಕ್ಕಳೇ, ಡ್ರಾಮಾ ಮಾಡಲ್ಪಟ್ಟಿದೆ. तो ये जाड़ बना हुआ है, ये चित्र आदि जो बनाए हैं सब तुमको समझाना है. और भी चित्र निकलते रहेंगे, कल पहले मिसल ही निकलेंगे. 84 का विस्तार जाड़ में भी है, ड्रामा चक्र में भी है, अब सीढ़ी भी निकाली है, मनुष्य तो कुछ भी जानते नहीं. ಅಂದ್ರೆ 84 ಜನ್ಮಗಳ ಡೀಟೈಲ್ ಏಣಿ ಚಿತ್ರದಲ್ಲಿನೂ ಇದೆ, ಚಕ್ರದಲ್ಲಿನೂ ಇದೆ, ವೃಕ್ಷದಲ್ಲಿನೂ ಇದೆ. ಎಲ್ಲಿ ನೀವು ಬೇಕಂದ್ರೂ ತಿಳಿಸ್ಕೊಡ್ಬೋದು ಇದು ಚಕ್ರ ಏನು, ಎಷ್ಟು ಅದಕ್ಕೆ ಆಯುಷ್ ಅಂತ. ಅಂದ್ರೆ ದಿನ ಚಿತ್ರಗಳು ಇನ್ನ ನೋಡಿ, ಇವಾಗೆಲ್ಲ ಚಿತ್ರಗಳೆಲ್ಲ ಎಷ್ಟು ಈಸಿಯಾಗಿ ಇದು ಮಾಡಿದ್ದು. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ, ಬಿಲ್ಕುಲ್ ಹಿ ಜೈಸೆ ಬುದ್ಧು ಹೇ. ಬುದ್ಧಿ ಇದ್ರೂ ಬುದ್ಧುಗಳಾಗ್ಬಿಟ್ರು ಮನುಷ್ಯರು. अब तुम बच्चों की बुद्धि में है, परमपिता परमात्मा जो ज्ञान का सागर, शांति का सागर, वो हमको इस तन द्वारा पढ़ा रहे. बाप कहते हैं मैं आता ही उसमें हूँ जो पहले विश्व का मालिक था. तन परिचय ಕೊಡ್ತಿದ್ದಾರೆ ಬಾಬಾ. तुम भी जानते हो बरोबर, हम भी ब्रह्मा द्वारा ब्राह्मण बनते हैं. गीता में तो ये बातें नहीं है. ಭಗವಂತ ಹೆಂಗ್ ಬಂದು ಏನ್ ಮಾಡ್ತಾರೆ ಗೊತ್ತಿಲ್ಲ. ಪರಂಪಿತ ಪರಮಾತ್ಮ ಯಾರು, ಜ್ಞಾನ ಸಾಗರ, ಶಾಂತಿ ಸಾಗರ ತಂದೆ ಬಂದು ನಮಗೆ ಬ್ರಹ್ಮ ತಂದೆಯ ಶರೀರದ ಮುಖಾಂತರ ಓದಿಸ್ತಿದ್ದಾರೆ. ನಾನು ಬಾಬಾ ಹೇಳ್ತಾರೆ, ಯಾರು ನಂಬರ್ 1 ವಿಶ್ವದ ಮಾಲೀಕರಾಗಿದ್ರು ಅವ್ರ ಶರೀರದಲ್ಲೇ ನಾನು ಬರ್ಬೇಕಾಗುತ್ತೆ. ಅವ್ರು ಅಂಡರ್ಸ್ಟುಡ್ ನೆಕ್ಸ್ಟ್ ಟು ಗಾಡ್ ಅಂತ ತಾನೆ, ಜಗತ್ತಿನ ನಂಬರ್ 1 ಆತ್ಮ. ಸೊ ನಿಮಗೂ ಅರ್ಥ ಆಗ್ತಿದೆ ಡೆಫಿನೆಟ್ಲಿ. ಬ್ರಹ್ಮನ ಹತ್ರ ನಾವೆಲ್ಲ ಬ್ರಾಹ್ಮಣರು ಮಕ್ಕಳಾಗಿದ್ದೀವಿ. ಈ ಮಾತುಗಳು ಗೀತೆಯಲ್ಲಿಲ್ಲ. ಬಾಪ್ ಖುದ್ ಕೇತೆ ಹೇ, बाप कहते ये खुद ही नारायण की पूजा करने वाला था. ट्रेन में भी मुसाफिरी करते गीता पढ़ते थे. मनुष्य समझेंगे ये बड़ा धर्मात्मा है. अभी वो सब बातें भूलते जाते हैं, फिर भी इसने गीता आदि पढ़ी है ना. बाबा कहते हैं मैं ये सब जानता हूँ, अभी तुम ये विचार करो कि हम किसके आगे बैठे हैं जिससे विश्व का मालिक बनते हो, फिर उनको घड़ी घड़ी भूल क्यों जाते हो. ಅಂದ್ರೆ ಬ್ರಹ್ಮ ಬಾಬಂದು ಹೇಳ್ತಿದ್ದಾರೆ, ಬ್ರಹ್ಮ ಬಾಬನ ಆತ್ಮ ಧರ್ಮಾತ್ಮನಾಗಿದ್ರು. ಜನಗಳು ಟ್ರೈನಲ್ಲಿ ಹೋಗುವಾಗ್ಲೂ ಗೀತೆ ಓದು, ಪ್ರತಿ ಸೆಕೆಂಡ್ ನಾರಾಯಣನ ಫೋಟೋ ಇಟ್ಕೊಂಡು ನೋಡ್ತಾ ಇರು, ಅದು ಬಿಟ್ರೆ ಬುದ್ಧಿ ಬೇರೆ ಕಡೆ ಹೋಗಕ್ ಬಿಡ್ತಿರ್ಲಿಲ್ಲ ಬಾಬಾ. ಜ್ಞಾನ ಇಲ್ದಾಗ ಈ ಕತೆ. ಸೊ ಅದಕ್ಕೆ ಹೇಳ್ತಾರೆ, ಅಂದ್ರೆ ಅವ್ರ ಗೀತೆ ಅಂತೂ ಓದಿದಾರಲ್ವ ಮಕ್ಕಳೇ, ಈಗಂತೂ ಸ್ವಲ್ಪ ಮರಿತಾ ಹೋಗ್ತಿದ್ದಾರೆ. ಆದ್ರೆ ಬ್ರಹ್ಮ ಬಾಬಾ ಹೇಳೋದು ನನಗೆಲ್ಲ ನೆನಪಿದೆ, ನನಗೆ ಗೊತ್ತಿದೆ ಗೀತೆಯಲ್ಲಿ ಏನಿದೆ ಅಂತ. ವಿಚಾರ ಮಾಡಿ ಮಕ್ಕಳೇ, ನಾವೀಗ ಯಾರ ಸನ್ಮುಖದಲ್ಲಿದ್ದೀವಿ. ಬ್ರಹ್ಮ ಬಾಬಾ ಎಷ್ಟು ನಿರಹಂಕಾರಿ ನೋಡಿ. ಇಡೀ ವಿಶ್ವದ ಮಾಲೀಕನನ್ನು ಮಾಡೋ ತಂದೆಯನ್ನ ಗಳಿಗ್ ಮರಿತೀರ ಯಾಕೆ? ಶಿವಬಾಬಾ ಹೇಳೋದು, ಯಾಕೆ ಮರಿತೀರ ನನ್ನನ್ನ? बाप कहते तुमको 16 घंटा फ्री देता हूँ, बाकी अपनी सर्विस करो ना. 8 ಗಂಟೆ ನಿದ್ದೆಗೆ, 8 ಗಂಟೆ ನಿಮ್ಮ ಕೆಲಸಕ್ಕೆ, 16 ಗಂಟೆ ಬಿಟ್ಬಿಟ್ಟಿದ್ದೀನಿ. ಇನ್ನು 8 ಗಂಟೆ ಆದ್ರೂ ನಿಮ್ಮ ಆತ್ಮದ ಸೇವೆ ಮಾಡ್ಕೊಳ್ರಲ್ಲ, ನಿಮ್ಮ ಉದ್ಧಾರ ಮಾಡ್ಕೊಳ್ರಲ್ಲ. ಕೇಳಿಸ್ತಿದ್ಯಾ ಮನೆಯಲ್ಲಿ? ಅಟೆನ್ಷನ್ ಪ್ಲೀಸ್. ಮೇಲೋಗಲ್ಲ ತಾನೇ ನಿದ್ರಾಲೋಕಕ್ಕೆ. ನಿದ್ರಾ ದೇವಿ ಹೇಳ್ತಾಳೆ, ಎಲ್ಲಿ ಹೋಗ್ತಿದ್ಯಾ ಅಂದ್ರೆ, ನಾನು ಸತ್ಸಂಗಕ್ಕೆ ಹೋಗ್ತೀನಿ. ಯಾಕೆಂದ್ರೆ ಎಲ್ಲರೂ ಫ್ರೀಯಾಗಿ ಸಿಗ್ತಾರೆ ನನಗಲ್ಲಿ, ಅವ್ರ ತಲೆ ಮೇಲೆ ಕೂತ್ಕೋಬೋದು ನಾನು ಅಂತ ಹೇಳ್ತಾಳೆ. ನನ್ನವ್ರು ಆಗ್ಬಿಡ್ತಾರೆ ಈಸಿಯಾಗಿ, ಫ್ರೀಯಾಗಿ ಕೂತ್ಕೊಂಡು ಅಂತ. ಅಷ್ಟು ಚೆನ್ನಾಗಿ ಇನ್ನೆಲ್ಲೂ ಹೋಗಲ್ಲ ಅಂತ ಹೇಳ್ತಾಳೆ ನಿದ್ರಾದೇವಿ. ಹಂಗೆ ನಿದ್ರಾದೇವಿಗೆ ಜಾಗ ಕೊಡಂಗಿಲ್ಲ ನೀವು. तो अपनी सर्विस करते हो, मना गोया विश्व की सर्विस करते हो.
ಈಗ ನನ್ನ ಆತ್ಮನನ್ನು ಪಾವನ ಮಾಡ್ಕೊಳ್ಳೋದು, ನನ್ನ ಆತ್ಮನನ್ನ ಸರ್ವಗುಣ ಸಂಪನ್ನ ಶ್ರೇಷ್ಠ ಮಾಡ್ಕೊಳ್ಳೋದಂದ್ರೆ ಅರ್ಥ ಏನು? ಆಟೋಮೆಟಿಕ್ ಆ ವೈಬ್ರೇಷನ್ಸ್ ಇಂದ ವಿಶ್ವದ ಕಲ್ಯಾಣ ಆಗ್ತಾ ಹೋಗುತ್ತೆ. ನಾವೆಷ್ಟು ಮತ್ತೆ ಸಂಪನ್ನ ಆದವ್ರು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ಅನ್ಯರ ಸೇವೆ ಅಂತೂ ಮಾಡ್ತಾರಲ್ಲ. ಇತನಾ ಪುರುಷಾರ್ಥ ಕರೋ ಜೋ ಕಮ್ ಸೆ ಕಮ್ 8 ಗಂಟಾ ಬಾಪ್ ಕೋ ಯಾದ್ ಕರೋ. ಅಂಡರ್ಲೈನ್ ಬರ್ಕಬೇಕು ನೀವು. ಇವಾಗ ಲಾಕ್ಡೌನ್ ಎಲ್ಲ ಕೂತ್ಕೊಂಡು 8 ಗಂಟೆ ಯಾರು ಆಚೆ ಹೋಗಂಗಿಲ್ಲಲ್ಲ. अभी सारे दिन में 8 घंटा याद कर नहीं सकते, वो अवस्था जब होंगी तब समझेंगे. ये बहुत सर्विस करते हैं, ऐसे मत समझो हम बहुत सर्विस करते. भाषण बहुत फर्स्ट क्लास करते, परंतु योग बिल्कुल है ही नहीं. योग की यात्रा ही मुख्य है. ಕೇಳಿ ಏನ್ ಹೇಳ್ತಾರೆ ಬಾಬಾ? ಮಕ್ಕಳೇ, ಇಷ್ಟಂತೂ ಪುರುಷಾರ್ಥ ಮಾಡ್ರಿ. 8 ಗಂಟೆ ಕಡಿಮೆ ಇದ್ರಲ್ಲಿ ಕಡಿಮೆ 8 ಗಂಟೆ ಆದರೂ ಪುರುಷಾರ್ಥ ಮಾಡಿ, ಇಲ್ಲಾಂದ್ರೆ 16 ಗಂಟೆ ಮಾಡಬೇಕು ಅಂತ. ಇಡೀ ದಿನ 8 ಗಂಟೆ ಈಗ ಯಾರು ನೆನಪು ಮಾಡುತ್ತಾ ಇಲ್ಲ. 8 ಗಂಟೆ ಯೋಗ ಮಾಡೋಕ್ಕೆ ನಿಮ್ಮ ಸ್ಥಿತಿ ಬಂದ್ಬಿಟ್ರೆ ಅವಾಗ ಅಂದ್ಕೋತೀನಿ ಇವರು ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾರೆ ಅಂದ್ರೆ ಯೋಗ ಇಲ್ದವರು ಸೇವೆ ಮಾಡಲ್ಲ ಅಂತ ಅರ್ಥ. ಕೇಳಿಸ್ತಿದ್ಯಾ? ಅಟೆನ್ಷನ್ ಪ್ಲೀಸ್. ಬಹಳ ಸರ್ವಿಸ್. ಮಕ್ಕಳು ತುಂಬಾ ಭಾಷಣ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ, ಬಟ್ ಯೋಗದಲ್ಲಿ ತುಂಬಾ ಕಡಿಮೆ ಇದ್ದಾರೆ. ಯಾವ್ದಿಗೆ ನೆನಪಿನ ಯಾತ್ರೆನೇ ಮುಖ್ಯ. ನೀವು ಹಂಗೆ ತಿಳ್ಕೊಬೇಡಿ, ನಾನು ಭಾಷಣ ಮಾಡ್ತೀನಿ ಅಂದರೆ ತುಂಬ ಸೇವೆ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಏನಿಲ್ಲ. 8 ಗಂಟೆ ಯೋಗ ಮಾಡಿದಾಗ ತಿಳ್ಕೊಳ್ಳಿ ನಾನೇನೋ ಇಷ್ಟು ಸೇವೆ ಮಾಡ್ತಿದ್ದೀನಿ ಅಂತ. बाप कहते सिर पर विकर्मों का बोझा बहुत है, इसलिए सवेरे सवेरे उठकर बाप को याद करो. ತಲೆ ಮೇಲೆ ತುಂಬಾ ಹೊರೆ ಇದೆ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ನನ್ನ ನೆನಪು ಮಾಡಿ. 2 से 5 तक ಫಸ್ಟ್ ಕ್ಲಾಸ್ ವಾಯುಮಂಡಲ. ಕೇಳ್ರಿ, 2 ರಿಂದ 5 ಗಂಟೆ ಕೂತ್ಕೊಳ್ಳಿ ಮಕ್ಕಳೇ, ಫಸ್ಟ್ ಕ್ಲಾಸ್ ವಾಯುಮಂಡಲ. आत्मा रात को आत्म अभिमानी बन जाती है, जिसको नींद कहा जाता है. इसलिए बाप कहते जितना हो सके बाप को याद करो. अब बाप कहते हैं मन मनाभव, ये है चढ़ती कला का मंत्र. ಶರೀರದಿಂದ ಡಿಟ್ಯಾಚ್ ಆಗ್ಬಿಡುತ್ತಲ್ಲ ಆತ್ಮ, ಆತ್ಮಾಭಿಮಾನಿ ಆಗ್ಬಿಡುತ್ತೆ ಅಂತಾರೆ ಬಾಬವರು. ಅಂದ್ರೆ ದೇಹಭಾನದಿಂದ ಹೊಟ್ಟೋಗ್ಬಿಡುತ್ತಲ್ಲ, ಯಾವುದಕ್ಕೆ ನಿದ್ರೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯನೋ ಮಕ್ಕಳೇ ನಾನೊಬ್ಬನನ್ನ ನೆನಪು ಮಾಡಿ. ಅಂದ್ರೆ ಶಿವಬಾಬುವರ ನೆನಪಲ್ಲಿ ಯಾರು ಬಿಲ್ಕುಲ್ ನೆನಪಲ್ಲಿ ಯೋಗ ನಿದ್ರೆ ಲೋಟೋಗ್ತಾರೆ. ಅವ್ರದ್ದು ರಿಯಲ್ ಆಗಿ ಆತ್ಮಾಭಿಮಾನಿ ಸ್ಥಿತಿ ಇರುತ್ತೆ. ಈಗ ತಂದೆ ಹೇಳೋದೇನು, ನಿರಂತರ ಮನ್ಮನಾಭವ. ಉನ್ನತಿಗೆ ಒಂದೇ ಒಂದು ಮಂತ್ರ, ನಿಮ್ಮ ಮನಸ್ಸನ್ನ ನಿರಂತರವಾಗಿ ನನ್ನಲ್ಲಿಡಿ, ಬುದ್ಧಿಯನ್ನ ನನ್ನಲ್ಲಿಡಿ. ಬುದ್ಧಿ ಅಲಿಯಕ್ ಬಿಡಬೇಡಿ, ಮನಸ್ಸು ಚಂಚಲ ಆಗಕ್ ಬಿಡಬೇಡಿ, ನಿಮ್ದೇ ಸಂಸ್ಕಾರ ನಿಮ್ಮನ್ನ ಡಾನ್ಸ್ ಮಾಡಕ್ ಬಿಡಬೇಡಿ, ಅದನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ ಅಂತಾರೆ. ಇನ್ನೆಷ್ಟು ಹೇಳ್ಬೇಕು ಹೇಳ್ರಿ? ಇಂಪಾರ್ಟೆಂಟ್ ಮಾತಲ್ಲ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग, थैंक यू, शुक्रिया बाबा. कितना कोटि कोटि नमस्ते, शुक्रिया करे बाबा को. ಯೋಗ ಕರೋ. 8 ಗಂಟೆ ಯೋಗ ಚಾರ್ಟ್ ಇವತ್ತು ನಾಳೆ ಯಾರು ಎಲ್ಲೂ ಹೋಗಂಗಿಲ್ಲಲ್ಲ. ಏನಂತೀರ? ಮನೇಲಿ ಕೂತ್ಕೊಂಡು ಒಂದು ಕಡೆ ಸ್ಥಿರವಾಗಿ ಬುದ್ಧಿಗೆ ಹೇಳ್ರಿ, ಮನ್ಸಿಗೆ ಹೇಳ್ರಿ, ಪರಮಧಾಮಕ್ಕೆ ನಡಿ, ಒಂದೇ ಜಾಗ ಅಲ್ಲೇ ಕೂತಿರೋ. ಎಷ್ಟು ಬೇಕೋ ಬೇಕಂದ್ರೆ ಬಾಬನ್ ಸುತ್ತ ಅಲ್ಲೇ ಓಡಾಡ್ಕೊಂಡಿರೋ, ಇಲ್ಲ ಸೂಕ್ಷ್ಮವತ್ತಂದಲ್ಲಿ ಓಡಾಡ್ಕೊಂಡಿರೋ. 2 ಲೋಕ ಬಿಟ್ಟು ಕೆಳಗಡೆ ಇಳಿಬೇಡ ಅಂತ ಹೇಳ್ಬಿಡ್ರಿ. ಸರಿನಾ? ಪಕ್ಕನಾ? ಈ ಲಕ್ಷ್ಯ ಕೊಟ್ರೆ ಮನ್ಸು ಬುದ್ಧಿ ಕೇಳ್ತಾ ಇರುತ್ತಪ್ಪ. ಈ ಲಕ್ಷ್ಯನೇ ಇಲ್ಲ ಅಂದ್ರೆ ಇಲ್ಲೇ ಓಡಾಡಿದ್ರೆ ಹೆಂಗೆ? ಧಾರಣೆಗೆ ಬಾಪ್ ಸೆ ಸೀದಾ और सच्चा होकर चलना है. कल्याणकारी बाप के बच्चे हैं, इसलिए सर्व का कल्याण करना है, सपूत बनना है. ತಂದೆ ಜೊತೆ ಸೀದಾ ಅಂಡ್ ಸಚ್ಚ, ಸತ್ಯವಾಗಿ ಸ್ವಚ್ಛವಾಗಿ ಇರಬೇಕು, ಡೈರೆಕ್ಟ್ ಆಗಿ, ಓಪನ್ ಆಗಿ.
ಹಿಂದೆ ಮುಂದೆ ಮುಚ್ಚಿಡಂಗಿಲ್ಲ ಅಂತ. ಸೀದಾ ನಡಿಬೇಕು, ಸತ್ಯವಾಗಿ ನಡಿಬೇಕು. ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದೀರಾ, ಅದರಿಂದ ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ, ಸುಪುತ್ರರಾಗಬೇಕಾಗಿದೆ. ಬಾಬಾ ಕೊಟ್ಟ ಖಜಾನೆನ ಉಡಾಯಿಸ್ಬೇಡಿ ಅಂತ ಬಾಬಾ ಎಕ್ಸಾಂಪಲ್ ಕೊಟ್ರು ನೋಡ್ರಿ. कर्म करते भी कम से कम 8 घंटा याद जरूर याद में रहना है. याद ही मुख्य है, इससे विकर्मों का बोझा उतारना है. ಕರ್ಮ ಮಾಡ್ತಾ ಕಡಿಮೆ ಇದರಲ್ಲಿ ಕಡಿಮೆ 8 ಗಂಟೆ ನೆನಪು ಮಾಡಲೇಬೇಕು. ನೆನಪೇ ಮುಖ್ಯ, ಇದರಿಂದನೇ ವಿಕರ್ಮ ವಿನಾಶ ಆಗುತ್ತೆ. ಗಳಿಗ್ಗೆ ಮನನ ಚಿಂತನೆ ಮಾಡೋದು, ಜ್ಞಾನದ ಚಿಂತನೆ, ಚಕ್ರ ತಿರುಗಿಸೋದು, ಇದೆಲ್ಲ ಬೇಕಂದ್ರೆ ಬಯಾಟ್ ಮಾಡ್ದಂಗೆ ಈ ಬುದ್ಧಿ, ಮನಸ್ಸು ಬುದ್ಧಿಗೆ ಜಿನ್ ತರ ಕೆಲಸ ಕೊಡಿ. ಏಣಿ ಹತ್ತು ಇಳಿ, 84 ಜನ್ಮಗಳು ಹೆಂಗ್ ತಗೊಂಡು ಬಂದೆ, ಏನಾಗಿದ್ದೆ, ಏನು, ಇನ್ನೊಂದು ಸಂಕಲ್ಪ ಬರಕ್ ಬಿಡ್ಬೇಡ್ರಿ. ಇಷ್ಟಂತೂ ಮಾಡ್ಬೇಕಲ್ವಾ, ನಡೀತಾ ಕೂತ್ಕೊಳ್ತು. वरदान पुरुषार्थ शब्द को यथार्थ रीति से यूज कर सदा आगे बढ़ने वाले श्रेष्ठ पुरुषार्थी भव. ಪುರುಷಾರ್ಥ ಶಬ್ದವನ್ನ ಯಥಾರ್ಥ ರೀತಿಯಲ್ಲಿ ಉಪಯೋಗಿಸ್ತಾ ಸದಾ ಮುಂದುವರಿಯವರೇ ಶ್ರೇಷ್ಠ ಪುರುಷಾರ್ಥಿಗಳು. कई बार पुरुषार्थ शब्द भी हार खाने में व असफलता प्राप्त होने में अच्छी ढाल बन जाती है. जब कोई भी गलती करते तो कह देते हैं ना, हम तो पुरुषार्थी है अभी. लेकिन यथार्थ पुरुषार्थी कभी हार नहीं खा सकते, क्योंकि पुरुषार्थ शब्द का यथार्थ अर्थ है स्वयं को पुरुष अर्थात आत्मा समझकर चलना. ऐसे आत्मिक स्थिति में रहने वाले पुरुषार्थी तो सदैव मंजिल को सामने रखते हुए चलते हैं. वो कभी रुकते नहीं हैं, हिम्मत उल्लास छोड़ते नहीं हैं. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಪುರುಷಾರ್ಥಿ ಶಬ್ದ ಮನುಷ್ಯರು ಬಾಬನ ಮಕ್ಕಳೇನೆ. ಸೋಲ್ ಬಂದಾಗ ಮಾಯೆ ಹತ್ರ ಸಫಲತೆ ಸಿಕ್ಕಲಿಲ್ಲ ಅಂದರೆ ಏನು ಹೇಳ್ತಾರೆ, ಯಾಕೆ ಹಿಂಗೆ ಮಾಡಿದ್ರಿ ಅಂದರೆ, ನಾವು ಪುರುಷಾರ್ಥಿಗಳಲ್ವಾ, ಏನು ಮಾಡೋಕ್ಕಾಗುತ್ತೆ ಅಂತ. ಅದು ಒಂದು ಗುರಾಣಿ ಥರ ಇಟ್ಕೊಂಡು ಬಿಡ್ತಾರೆ, ಸೇಫ್ಟಿ, ತನ್ನನ್ನು ಸರಿ ಅಂತ ಹೇಳೋಕ್ಕೆ, ಪ್ರೂವ್ ಮಾಡೋಕ್ಕೆ. ಬಾಬಾ ಹೇಳೋದು ಪುರುಷಾರ್ಥಿ ಅಂದರೆ ಮಿಸ್ಟೇಕ್ ಮಾಡೋದಲ್ಲ, ಮಾಯೆ ಜೊತೆ ಸೋಲೋದಲ್ಲ. ಪುರುಷಾರ್ಥ ಯಥಾರ್ಥವಾಗಿ ಯಾರು ಮಾಡ್ತಾರೆ ಅವ್ರು ಮಾಯೆ ಜೊತೆ ಸೋಲಲ್ಲ. ಯಾಕೆ? ಪುರುಷ ಅರ್ಥಿ, ಪುರುಷ ನನ್ನ ಆತ್ಮ ಒಂದು ಅರ್ಥ, ಒಂದು ಲಕ್ಷ್ಯವನ್ನು ಇಟ್ಕೊಂಡು ನಡೆದಾಗ ಅಲ್ಲಿ ಸೋಲ್ ಹೆಂಗಾಗುತ್ತೆ? ಸೊ ಪುರುಷಾರ್ಥದ ಯಥಾರ್ಥ ಅರ್ಥ ತಿಳ್ಕೊಳ್ಳೋರು ಸದಾ ಗುರಿಯನ್ನ ಮುಂದಿಟ್ಕೊಂಡು ನಡೀತಾರೆ. ಅವ್ರು ಎಂದೂ ನಿಂತ್ಕೊಳ್ಳಲ್ಲ, ಉಲ್ಲಾಸ ಸಾಹಸದಿಂದ ನಡೀತಾರೆ. ಪುರುಷ ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ಆತ್ಮಿಕ ಸ್ಥಿತಿಯಲ್ಲಿ ನಡೀತಾ ಇರ್ತಾರೆ, ಅದಕ್ಕೆ ಸೋಲಿಲ್ಲ. ಆತ್ಮನಾದ ತಕ್ಷಣ ಬಾಬಾ ಇದ್ದಾರೆ ಜೊತೆಯಲ್ಲಿ. ಬಾಬಾ ಜೊತೆ ಇದ್ದಾಗ ಅಲ್ಲಿ ಮಾಯೆ ಎಲ್ಲಿ ಬಂತು? ಪರಮಧಾಮದಲ್ಲಿ ಯಾವ ಮಾಯೆ ಇದೆ? ಸೂಕ್ಷ್ಮವತನದಲ್ಲಿ ಎಲ್ಲಿ ಬರ್ತದೆ? ಸ್ಲೋಗನ್ ಮಾಸ್ಟರ್ ಸರ್ವಶಕ್ತಿವಾನ್ ಕಿ ಸ್ಮೃತಿ ಮೇ ರಹೋ, ये स्मृति ही मालिकपन की स्मृति दिलाती. ಮಾಸ್ಟರ್ ಸರ್ವಶಕ್ತಿವಾನ್ ಸ್ಮೃತಿಯಲ್ಲಿರಿ, ಈ ಸ್ಮೃತಿನೇ ಮಾಲೀಕತನದ ಸ್ಮೃತಿ ತರಿಸುತ್ತೆ. ಮಾಸ್ಟರ್ ಸರ್ವಶಕ್ತಿವಾನ್ ಹೂ, ಮೇ ಮಾಸ್ಟರ್ ಸರ್ವಶಕ್ತಿವಾನ್. ಮೇಟೆ ಬಚ್ಚೆ ಏನಂತಿದ್ದಾರೆ ಇವತ್ತು ಬಾಬಾ? ಈಗ ನೀವು ಇಂಥ ಪ್ರಪಂಚದ ಮಾಲೀಕರಾಗ್ತಿದ್ದೀರಾ, ಎಲ್ಲಿ ಯಾವ ಲಿಮಿಟ್ಸ್ ಇಲ್ಲ, ಯಾವ ಪ್ರಾಪ್ತಿಗಳಿಲ್ಲ, ಯಾವ ಹೆಚ್ಚು ಕಡಿಮೆಗಳಿಲ್ಲ. ಯೋಗ ಬಲದಿಂದ ಇಡೀ ವಿಶ್ವದ ಮೇಲೆ ರಾಜಾಯಿ ತಗೊಳ್ಳೋದು ಎಷ್ಟು ದೊಡ್ಡ ಅದ್ಭುತ, ವಂಡರ್. ಯಾರು ಯೋಚನೆ ಮಾಡೋಕ್ಕಾಗಲ್ಲ. ಬರೀ ಯೋಗದಿಂದ ಮಾಯಾ ಜೀತ್, ಸೊ ಜಗತ್ ಜೀತ್, ಇಂದ್ರಿಯ ಜೀತ್, ವಿಕರ್ಮ ಜೀತ್, ಇದೆಲ್ಲ ಯೋಗ ಬಲದಿಂದ ಆದರೆ ಇದಕ್ಕಿಷ್ಟು ದೊಡ್ಡ ಪ್ರಾಪ್ತಿ ಯಾರು ಯೋಚನೆ ಮಾಡೋಕ್ಕಾಗಲ್ಲ. ಅಂಡ್ ಡೈರೆಕ್ಟ್ ಯೋಗ ಅಲ್ಲ, ನಮ್ಮ ತಂದೆ ಜೊತೆ ಬಾಬನ್ ಜೊತೆ ಡೈರೆಕ್ಟ್ ಆಗಿ ಸಂಬಂಧ ಅಲ್ಲ, ಅದಕ್ಕೆ ಆಸ್ತಿ ಡೈರೆಕ್ಟ್ ಆಗಿ ಸಿಗ್ತದೆ. ಸದಾ ಈಗ ಸೆಕೆಂಡ್ ಶ್ವಾಸ ಬಾಬನ್ ಜೊತೆ ಇದ್ದು ಜಗತ್ತಿಗೆ ಸುಖ ಶಾಂತಿ ಶಕ್ತಿ, ಬಾಬನ ಪ್ರೀತಿಯ ವೈಬ್ರೇಷನ್ಸ್ ಹರಡ್ತಾ ಇರಬೇಕು. ಮನುಷ್ಯಾತ್ಮರಿಗೆ ನೀವು ಆಶ್ವಾಸನೆ ಕೊಡಬೇಕು. ಏ ಆತ್ಮಗಳೇ, ಬಾಬಾ ಬಂದಿದ್ದಾರೆ, ಹೆದರ್ಕೋಬೇಡ್ರಿ, ಬಾಬಾ ಅಂದ್ರೆ ಬಂದ್ಬಿಡ್ತಾರೆ. ಅವ್ರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿ, ಅವ್ರ ನಿರಾಕಾರ,
ಸೃಷ್ಟಿಗೆ ಬಂದೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ. ನೀವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದೆಲ್ಲ ತಿಳ್ಕೊಳ್ಳಿ, ಬೇಜಾರಾಗಬೇಡಿ ಅಂತೇಳಿ ನೀವು ಆ ಸಾಹಸದ ವೈಬ್ರೇಷನ್ನು, ಬಾಬನ ಪ್ರೀತಿಯ ವೈಬ್ರೇಷನ್ನು ಇದೆಲ್ಲ ಕಳಿಸ್ತಾ ಇರಿ. ಇಡೀ ದಿನ ಬಾಬನ ಹತ್ರ ಮಾತಾಡ್ತಾ ಇದ್ರೆ ಅದು ಹೋಗ್ತಾ ಇರುತ್ತೆ ವೈಬ್ರೇಷನ್. ಶಾಂತಿ.